ಶಾಸ್ತ್ರಗಳಲ್ಲಿ ಮನುಷ್ಯನ ಕಲ್ಯಾಣಕ್ಕಾಗಿ ಅನೇಕ ಉಪಾಯಗಳನ್ನು ಮಹಾತ್ಮರು ಹೇಳಿದ. ಹಾಗೆ ವೈದ್ಯಶಾಸ್ತ್ರದಲ್ಲಿ ಆರೋಗ್ಯಕ್ಕಾಗಿ ಅನೇಕ ಉಪಾಯಗಳನ್ನು ಹೇಳಿದ್ದಾರೆ ಅಂತ ನೀವು ಕೇಳಿ. ಹೇಗೆ ಇರಬೇಕು, ಹೇಗೆ ಉಣಬೇಕು, ಹೇಗೆ ಆಡಬೇಕು, ಹೇಗೆ ಮಾಡಬೇಕು. ಹಾಗಿದ್ರೆ ಮನುಷ್ಯನ ಜೀವನದಲ್ಲಿ ಆರೋಗ್ಯವಂತನಾಗಿರ್ತಾನೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಮನುಷ್ಯನ ಜೀವನದಲ್ಲಿ ನಡೆ ನುಡಿ ಒಂದು ಆಯಿತು ಅಂದರೆ ಮನುಷ್ಯನಿಗೆ ಪ್ರಪಂಚದಲ್ಲಿ ಕೀರ್ತಿ, ಗೌರವ, ಆರೋಗ್ಯ ಇವೆಲ್ಲ ಸಿಗ್ತಾವಂತ ನಮ್ಮೆಲ್ಲರಿಗೂ ಅತ್ಯಂತ ಪರಿಚಯವಾಗಿರ್ತಕ್ಕಂಥ ವಿಷಯ. ಪರಂತು ಎಷ್ಟೋ ಮಂದಿ ಇದನ್ನೇ ನಾವು ಮರಿತೇವೆ. ಮರೆಯುವುದರಿಂದಲೇ ನಮ್ಮ ಆರೋಗ್ಯ ತಪ್ತದೆ. ಯಾವ ಮನುಷ್ಯನಿಗೆ ಆರೋಗ್ಯ ಅದ ಆ ಮನುಷ್ಯ ಏನಪ್ಪ ಅಂದರೆ ಶರೀರ ಆರೋಗ್ಯ ಇದ್ದಾನ ಧರ್ಮವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾವೆ. ಅದು ಮೊದಲು ನೆಚ್ಚಿಡಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಮಾನ್ಯ. ಯಾವ ಮನುಷ್ಯ ಪರಮಾತ್ಮ ನಮಗೆ ದಯಪಾಲಿಸಿದ್ದು ಶರೀರ ಯಾಕೆ ಅಂತ ಕೇಳಿದರೆ ಧರ್ಮವನ್ನು ಆಚರಿಸಲಿ. ಕುದುರೆ ಯಾಕಂದ್ರೆ ಕುಂಡ್ರಾಕ ಕಟ್ಟಿ ಮೈಸಾಕಲ್ಲ, ಕುದುರೆ ಕುಂಡ್ರಾಕ. ಕುದುರೆ ಊರಿಗೆ ಹೋಗಿ ಮುಟ್ಟಾಕ. ಮನ್ಯಾಗ ಕುದುರೆ ಇಟ್ಟುಕೊಂಡ್ರು ಕುಂಡ್ರಾಕ ಕಲೀಲಿಲ್ಲ, ಊರಿಗೆ ಮುಟ್ಟಾಕ ಬರಲಿಲ್ಲ, ಊರಿಗೆ ಹೋಗಾಕ ಬರಲಿಲ್ಲ ಅಂದ್ರೆ ಕುದುರೆ ಯಾಕೆ ಕಟ್ಟಬೇಕು? ಕುದುರೆ ಕಟ್ಟು ಏನು ಕೆಲಸ ಅದು? ಕುದುರೆ ಕುಂಡ್ರಾಕದ ಊರಾಗ ಮುಟ್ಟಕ್ಕದ. ಕುದುರೆ ತಂದು ಕುಂಡ್ರಲಿಲ್ಲ, ಊರಿಗೆ ಹೋಗಲಿಲ್ಲ ಅಂದ್ರೆ ಕುದುರೆ ಕಟ್ಟೋದು ವ್ಯರ್ಥ. ಮೂರ್ಖ ಮನುಷ್ಯ ಅಂತಾರೆ ನಮಗೆ. ಬರೀ ಅದರ ಮೇವು ಹಾಕೋದು, ಲದ್ದಿ ತೆಗೆದು ಅದು ಕೆಲಸನೂ ಮನುಷ್ಯ. ಆಗ ನಮ್ಮ ಜೀವನದಲ್ಲಿ ಪರಮಾತ್ಮ ಇದೊಂದು ಕುದುರೆ ಕೊಟ್ಟ. ನಿಮ್ಮದು ಶರೀರ ಊರಿಗೆ ಹತ್ತಿರ, ಊರಿಗೆ ಹೋಗಿ. ಪರಂತು ನೀವು ಅದು ಹತ್ತಲಿಲ್ಲ, ಊರಿಗೆ ಹೋಗಲ್ಲ ಅಂದ್ರೆ ಕುದುರೆ ಕಟ್ಟಿ ಏನು ಲಾಭದ ಮನುಷ್ಯನಿಗೆ? ಮೂರ್ಖ ಅಂತಾರೆ. ಬರೀ ಮೇವು ಹಾಕೋದು, ಲದ್ದಿ ತೆಗೆದು ಅವನು ಶಾಣೆ ಅಂತಾರೆ, ಮೂರ್ಖ ಅಂತ ಕರೀತಾರೆ. ಹಾಗೆ ನಾವು ಈ ಶರೀರಕ್ಕೆ ಏನಪ್ಪ ಮೇವು ಹಾಕೋದೇವಿ, ಮುಂಜಾನೆ ಲದ್ದಿ ತೆಗೆದೇವಿ, ಇಟ್ಟೇ ಕೆಲಸ ಮಾಡ್ಕೊತೇವೆ. ಮತ್ತೇನು ಮಾಡ್ಕೊತೇವೆ? ಮೇವು ಹಾಕೋದು, ಲದ್ದಿ ತೆಗೆದು. ಕುಂಡ್ರಕ್ಕೆ ಗೊತ್ತಿಲ್ಲ ನಮಗೆ. ಕುದುರೆ ಪರಮಾತ್ಮ ಕೂಡ್ರಕ್ಕೆ ಕೊಟ್ಟಿರ್ತಾನೆ. ಹಾಗೆ ಪರಮಾತ್ಮ ಮನುಷ್ಯ ದೇಹವನ್ನು ನಮಗೆ ಕುಂಡ್ರ ಕೊಟ್ಟನ, ಹೋಗ ಕೊಟ್ಟ. ಎಲ್ಲಿಗೆ ಹೋಗುದು? ಎಲ್ಲಿಂದ ಬಂದರೆ ಎಲ್ಲಿಗೆ ಹೋಗುದು? ಎಲ್ಲಿಂದ ಬಂದೇವಿ? ನಾವೆಲ್ಲರೂ ಪರಮಾತ್ಮನಿಂದ ಬಂದೇವಿ. ಅಲ್ಲಿಂದ ನಾವೆಲ್ಲರೂ ಮೊದಲು ಮೂಲ ಅಲ್ಲೇ. ನಮ್ಮದು ಮೂಲ ಎಲ್ಲ ನಮ್ಮ ಅಪ್ಪ, ಅಪ್ಪನಪ್ಪ, ಅಪ್ಪನಪ್ಪ, ಮುತ್ತೆ ಕಡೆಗೆ ಎಲ್ಲಿ ಕಡೆಗೆ ಹೋಗುದು? ಅಲ್ಲೇ, ಅಲ್ಲಿಗೆ ಹೋಗುದು. ಎಲ್ಲಿ? ಪರಮಾತ್ಮ. ಆ ಪರಮಾತ್ಮನೇ ಬಹುಶಾಯಾಮ್ ಪ್ರಜಾಕೇಯ. ಆ ಪರಮಾತ್ಮನೇ ನಾನು ಅನಂತನಾಗಬೇಕೆಂದು ತಿಳಿದುಕೊಂಡು ಅನಂತ ಆದನು. ಹೆಂಗೆ ನಮ್ಮ ಗೋತ್ರದ ಮೂಲ ಪುರುಷ ಒಬ್ಬನೇ ಅದಾನ. ನಿಮ್ಮಪ್ಪ, ಅಪ್ಪನಪ್ಪ ಕಟ್ಟಿಗೆ ಒಬ್ಬ ಅಪ್ಪ ಹಿಂಗದಾನ, ಅವನಪ್ಪ ಯಾರೂ ಇಲ್ಲ, ಅವನೊಬ್ಬ ಕಟ್ಟಿಗೆ ಅದಾನ. ಅವನಿಂದ ನಾವೆಲ್ಲ ಗೋತ್ರ ಮೂಲ ಪುರುಷರು ಅಂತೇವೆ ನಾವು. ಹಂಗೆ ನಮ್ಮ ಜೀವನದಲ್ಲಿ ನಮ್ಮ ಮೂಲ ಪುರುಷ ಯಾರು ಇರಬೇಕು ಅಂತ ನಾವು ವಿಚಾರ ಮಾಡಿಲ್ಲ. ಯಾರು? ನಿಮ್ಮಪ್ಪ, ಅಪ್ಪನಪ್ಪ ಯಾರು? ಅಪ್ಪನಪ್ಪ ಯಾರು? ಅವನಪ್ಪ ಯಾರು? ಎಷ್ಟು ಮೂರ್ಖರಿದ್ದೇವೆ ನಾವು. ನೆನಪಿಡುವ ಸೊಲೆಗೆ ಗೋತ್ರ ಪೂಜೆಯನ್ನು ಮಾಡಕ್ಕೆ ಹಚ್ತಾರೆ. ನಾವು 1 ತಲೆ 2 ತಲೆ 3 ತಲೆ ಪೂಜೆ ಮಾಡಕ್ಕೆ ಹಚ್ತಾರೆ. ಅಷ್ಟರ ನೆನಪಿರಲಿ. ನೀ ಯಾರು ವಂಶಜ ಇದ್ದಿ, ನಿನ್ನ ಮೂಲ ಪುರುಷರು ಯಾರಿದ್ರು, ಅವರು ಹ್ಯಾಂಗೆ ಇದ್ದರು? ಕ್ಷತ್ರಿಯ ಇದ್ದಿ, ರಾಮನಂಗಿದ್ದಿ, ಬ್ರಾಹ್ಮಣ ಇದ್ದಿ, ಅವರಂಗೆ ಮಹಾತ್ಮರಂಗೆ ಇದ್ದಿ ನೀನು? ಇಲ್ಲ. ನಮ್ಮ ಮೂಲ ಪುರುಷ ಅಂತಂದ್ರೆ ನಿನ್ನ ಮನೆಯರ ನೋಡು, ನಿನ್ನ ಮೂಲ ಪುರುಷರೇ ನೋಡು ಮನುಷ್ಯನಿಗೆ. ಅದಕ್ಕೆ ನಮ್ಮ ಮೂಲವನ್ನು ಹುಡುಕಬೇಕು. ನಮ್ಮ ಎಲ್ಲ ಮೂಲ ಪುರುಷರು ಜ್ಞಾನಿಗಳು, ಮಹಾತ್ಮರು, ಸತ್ಪುರುಷರು, ಶರಣರು ಅವರೆಲ್ಲ ಅದ. ನಾವೆಲ್ಲ ದಿನಾನುದಿನ ಮಾಹಿತಿ ವಿಷಯ ಭೋಗ ಕ್ಷುಣ್ಣತ ಬಂದಂಗೆ ಏನಪ್ಪ ಅಂದ್ರೆ ಬ್ಯಾಂಕ್ನಾಗ ಇಟ್ಟು ರೊಕ್ಕ ಹೆಂಗೆ ಸಂಕೋತ ಹೋಗ್ತದ, ಹಂಗೆ
ನಮ್ಮ ಆಚರಣೆಗಳೆಲ್ಲ ಸಾವುದು ಹೋಗ್ಯ. ಮನುಷ್ಯನ ಅದು ಅಲ್ಲ. ಮನುಷ್ಯನಿಗೆ ಧರ್ಮವನ್ನು ಖರ್ಚು ಮಾಡೋಕ್ಕೆ ಪಶು ಅದಾವ, ಧರ್ಮವನ್ನು ಗಳಿಸೋಕೆ ಮನುಷ್ಯ ಅದ. ಅವೇನು ಮಾಡೋಂಗಿಲ್ಲ, ಗಳಿಸೋಕೆ ಬರೋಂಗಿಲ್ಲ. ಅವೇನು ಅದೇ ಮೇವು ತಿಂತಾವ, ಅದೇ ಹುಲ್ಲ ತಿಂತಾವ, ಮತ್ತೆ ಬೇರೆ ಮಾಡೋಕ್ಕೆ ಬರೋಂಗಿಲ್ಲ. ನೀವು ಅದೇ ತಿಂತೀರಿ. ಇವತ್ತು ಮಾಡಿದಳಿಗೆ ನಾಳೆಗೆ ಮಾಡೋಂಗಿಲ್ಲ, ನಾಡ್ದನ್ನು ಮತ್ತೆ ಮಾಡೋಂಗಿಲ್ಲ, ಕುಡಿಯಂಗಿಲ್ಲ, ತಿನ್ನಂಗಿಲ್ಲ, ನೋಡಂಗಿಲ್ಲ, ಹೊಸ ಬೇಕಂತೀರಲ್ಲ. ಅದಕ್ಕೆ ಮನುಷ್ಯ ಅಂತಾನೆ. ಮನುಷ್ಯನಿಗೆ ಹೊಸದಿರ್ಬೇಕು. ಹೊಸದು ಏನು ಮಾಡಿದಪ್ಪ? ಅದೇ ಹುಟ್ಟುದು, ಅದೇ ಸಾಯೋದು, ಅದೇ ಹೆಂಡತಿ, ಅದೇ ಗಂಡ, ಅದೇ ರೊಕ್ಕ, ಅದೇ ರೂಪಾಯಿ. ಮತ್ತೆ ಹೊಸದು ಏನು ಮಾಡಿದ್ರು? ಜೀವನದಲ್ಲಿ ಹೊಸದ ಕಲಿಯವನೇ ಮನುಷ್ಯ ಅಂತ. ಮಾಡಿದ್ದೇ ಮಾಡೋ, ಹಾಡಿದ್ದೇ ಹಾಡು, ಸಮಯದಾಸ ಅಂತಾರಲ್ಲ ಶಾಸ್ತ್ರದಾಗ. ಅದನ್ನೇ ಮಾಡೋದು, ಅದೇ ಎದ್ದಿ, ಅದೇ ತಿಂದು, ಅದೇ ಮಕ್ಕೊಂಡು, ಅದೇ ಮಾಡಿದೆ ಹೊಳ್ಳಿ. ಶಾಸ್ತ್ರ ಬುದ್ಧಿಗೆ ಲಯಬಾರದೆ. ಇನ್ನೂ ಬುದ್ಧಿ ಕಲ್ತಿಲ್ಲಲ್ಲಪ್ಪ, ಬುದ್ಧಿ ಕಲ್ತಿಲ್ಲ. ಬುದ್ಧಿ ಅಂತ ಎದಕ್ಕಂತಾರೆ? ಮಂದಿಗೆ ಟೆಪ್ಪಿಗೆ ಹಾಕೋದು ಬುದ್ಧಿ ಅಲ್ಲ, ಸತ್ಯವನ್ನು ಅರಿಯುವುದಕ್ಕೆ ಬುದ್ಧಿ ಅಂತ. ಬುದ್ಧಿ ಅಂತ ಎದಕ್ಕಂತಾರೆ? ಭಾಳ ಶಾಣೆ ಇದ್ದಾರೆ, ಫಸ್ಟ್ ಕ್ಲಾಸ್ ಬಂದಾನ. ಅಕ್ಷರ ಜ್ಞಾನ ಆಯ್ತು, ಅದು ಬ್ರಹ್ಮಜ್ಞಾನ ಆಯಿತು, ದೇವ್ರ ಜ್ಞಾನ ಆಯಿತು. ಶಾಣೆ ಅಂತ ಯಾರಿಗಂತಾರೆ ಮಹಾತ್ಮರು? MA PhD ಕಲ್ತವ್ರು ಶಾಣೆರಲ್ಲ. ದೇವ ನುಡಿದಾತನೇ ಜಾಣ ಸರ್ವಜ್ಞ. ಸರ್ವಜ್ಞ ಅಂತ ಯಾರಿಗಂತಾರೆ? ಯಾರು ಪರಮಾತ್ಮ ತಿಳ್ಕೋತಾರೆ, ಯಾರ ಮೇಲೆ ಪರಮಾತ್ಮ ಕೃಪಾಗಿದೆ ಅವರಿಗೆ ಜಾಣರು ಅಂದರೆ ವಿನ ಸಂಸಾರವನ್ನು ಕಲ್ತವ್ರಿಗೆ ಜಾಣರು ಅಂತ ಅಂದಿಲ್ಲ ಮಹಾತ್ಮ. ಹಂಗೆ ಅಂದಿಲ್ಲ. ಸಂಸಾರ ಅಂದ್ರೇನು? ಸುಳ್ಳು ಜ್ಞಾನ ಇದ್ದವರು ಶಾಣೆ ಅಂತಾರೆ. ಸಂಸಾರ ಸುಳ್ಳವ. ನೀವೇ ಅಂತೀರಿ ನಮಗೆ ಭಾಳ ಸಂಸಾರ ಹೆಚ್ಚಾಗಿದೆ. ಸಂಸಾರ ಅಂದ್ರೆ ಏನಪ್ಪ? ಹೆಂಡತಿ, ಗಂಡ, ರೊಕ್ಕ, ರೂಪಾಯಿ ಇರ್ತಾವೆ. ಇವು ಹೆಂಡತಿ ಇರ್ತಾವೆ, ಗಂಡ ಇರ್ತಾನೆ, ಮನೆ ಇರ್ತದೆ, ರೊಕ್ಕ ಇರ್ತದೆ. ಸಂಸಾರ ನಮ್ಮ ಸಂಸಾರ ಕೊಳ್ಳಿ ಬಿದ್ದಂದ್ರೆ ಏನು? ಹೆಂಡತಿ, ಗಂಡ, ರೊಕ್ಕ, ರೂಪಾಯಿ, ಇದೇ ಸಂಸಾರ. ಇದು ಇರುವುದೇನು, ಇರ್ತದೇನು, ಯಾರ್ದರೆ ಅದ ಏನು? ಎಂಥ ಶಾಣೆ ರೂಪಂಡು ವಿದ್ವಾನ್ರು ಉಳಿದಿಲ್ಲೋ ಅದಾರ ಅವರು, ಹೋಗ್ಯಾರ ಅವರು. ನೀ ಇರ್ತಿ, ನೀನು ಇರೋಂಗಿಲ್ಲ, ನೀನು ಹೋಗ್ತಿ. ಸಂಸಾರವೆಂಬುದು ಏನದ? ನೀರ ಮೇಲಿನ ಗುರುಳು. ಸಂಸಾರ ಎಂಬುದು ಸುಂಟ್ರ ಗಾಳಿ. ಬಹಳ ಭಾರಿ ಅದ ರೀ. ಎಷ್ಟೊತ್ತಿರ್ತದ? 5 ನಿಮಿಷ. ನೀರು ಮೇಲಿನ ಗುಳಿ ಎಷ್ಟೊತ್ತಿರ್ತದ? 5 ನಿಮಿಷ. ಸಂಸಾರ ಎಷ್ಟೊತ್ತಿರ್ತದ? 5 ನಿಮಿಷ. ಹುಟ್ಟದ, ದೊಡ್ಡವಾದ, ಕಲ್ತ, ಮದುವೆ ಮಾಡ್ದ, ಮುದುಕಾದ, ಮಣ್ಣಾಗ ಹೋದ, ಮತ್ತೇನು? ಅದಕ್ಕೆ ಮನುಷ್ಯನ ಜೀವನದಲ್ಲಿ ಮಹಾತ್ಮರು ಮೇಲಿಂದ ಮೇಲೆ ನಮ್ಗೆ ಎಚ್ಚರ ಮಾಡ್ತಾರೆ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಭೂತ. ಹೇಳು, ಎದ್ದೇಳು, ಕುಂಡ್ರಬೇಡ ಮನೆಯಾಗ, ಹೋಗು. ಎಲ್ಲಿಗೆ? ಮಹಾತ್ಮರಿಗೆ ಭೇಟಿ ಆಗಿ ಸತ್ಯವನ್ನು ಅರಿಯಲಿಕ್ಕೆ ಪ್ರಯತ್ನ ಮಾಡು. ನಾವು ಮುಖಂಡಿದ್ದೇವೆ ರೀ. ಹಸಿವಾದ ಮನುಷ್ಯ ಸುಮ್ಮನಿರಂಗಿಲ್ಲ ರೀ. ಎಲ್ಲರೂ ಹೋಗ್ತಾನೆ, ಏನಾರು ಮಾಡ್ತಾನೆ, ಕಳ್ತಾನೆ ಮಾಡ್ತಾನೆ. ಹಸಿವಿನೇ ಆಗಬೇಕು. ಹಸಿವಿನೇ ಆಗಿಲ್ಲ ಅಂದ್ರೆ ಅವನಿಗೆ ಜುಲಾಬ್ ಕೊಡ್ಬೇಕು. ಜುಲಾಬ್ ಹಟ್ಟಿ ಝಾಡಿಸ್ತು ಅಂದ್ರೆ ಹಸಿವು ಹಾಕೋದು, ಅಲ್ತಕ್ಕೆ ಹಸಿ ಆಗಿಲ್ಲ. ನಿನಗೆ ಹೆಂಡ್ರು, ರೊಕ್ಕ ರೂಪಾಯಿ ಹೊಟ್ಟೆ ತುಂಬ್ಯದ, ಡೈಜೆಸ್ಟ್ ಬರೋಬರ್ಲಿಲ್ಲ ನಿನಗೆ. ನನ್ನ ಹೆಂಡ್ತಿ, ನನ್ನ ಗಂಡ, ನನ್ನ ರೊಕ್ಕ, ನನ್ನ ರೂಪಾಯಿ, ನನ್ನ ಅಧಿಕಾರ ನಿನಗೆ ಡೈಜೆಸ್ಟ್ ಆಗೋದಿಲ್ಲ. ನೀನು ಕೊಡಬೇಕು. ಒಂದಿಷ್ಟು ಗುಳಿಗೆ ಕೊಟ್ಟರು ಅಂದ್ರೆ ಹೆಂಡ್ತಿ ಸಾಯಲಿ, ಮನೆ ಬೀಳಲಿ, ರೋಗ ಬರಲಿ, ಅವು ಗೊತ್ತಾಗ್ತದೆ. ಗುಳಿಗೆ ಅದಾವಿರಲಿ. ಪರಮಾತ್ಮ ದುಃಖಗಳು ಸುಮ್ಮನೆ ಮಾಡಿಲ್ಲ. ಅವು ನಮ್ಗೆ ಅವು ನಿಂಗೆ ಬುದ್ಧಿ ಮಾಡಕ್ಕೆ ಕಲಿಸ್ಯಾರ. ಅವು ಕಾಲಿಗೆ ಕಲ್ಲು ಬಿಡ್ದ ಶಿವ ಅಂತೀಯಲ್ಲಪ್ಪ, ಅಂತೀಯಲ್ಲ. ತೆಲುಗು ಏಟು ಬಿತ್ತಂದ್ರೆ ಯಪ್ಪ ಅಂತೀಯಲ್ಲ. ಅವ್ವ ಅಪ್ಪ ನೆನಸಾಡ್ತಾರ, ದೇವ್ರ ನೆನಪಾಗ್ತಾನೆ. ದುಃಖ ಬಂದ ಕಾಲಕ್ಕೆ ದುಃಖಮೇ ಸುಮಿರಣ ಸಮಕರೆ ಸುಖಮೇ ಕರೇನ ಕೋಯಿ. ದುಃಖ ಬಂದ ಕಾಲಕ್ಕೆ ನಮಗೆ ಪರಮಾತ್ಮ, ಗುರು, ತಾಯಿ, ತಂದೆ ನೆನಪಾಗ್ತಾರೆ ಪುಣ್ಯಾತ್ಮರಿಗೆ. ಸುಖ ಇದ್ದ ಕಾಲಕ್ಕೆ ಯಾರು, ಯಾವ ದೇವ್ರಿ, ಎಲ್ಲಿ ಅವ್ರಿ, ಎಲ್ಲಿ ಅಪ್ಪರಿ, ನಾ ಮಾಡೇನ್ರಿ, ನಾನೇ ಗಳಿಸೀನ್ರಿ.
ನಾ ಅಂದವರು ಯಾರೂ ಉಳಿದಿಲ್ಲ ಯಪ್ಪ. ನಾ ಅಂದವ್ರು ಯಾರೂ ಉಳಿದಿಲ್ಲ. ನೀನೇ ದೇವ ಅಂದವ್ರು ಹೋದಾರ, ನಾನೇ ದೇವ ಅಂದವ್ರು ಯಾರೂ ಉಳಿದಿಲ್ಲ. ಇತಿಹಾಸ ಪುರಾಣ ಹೇಳ್ತಾವೆ. ಜಗತ್ನಾಗ ನೋಡ್ತೀರಿ ನೀವು, ನಾ ಅಂದವ ಯಾವ ಉಳ್ದಾನ? ಇಲ್ಲ. ಯಾರಿಗೆ ಜಗತ್ತು ಸಹನ ಮಾಡುವುದಿಲ್ಲ. ನೀರ ಕಲ್ಲಿಗೆ ಸಹನ ಮಾಡಂಗಿಲ್ಲ, ಮುಳುಗಿಸ್ತಾರೆ. ನೀರ ಗಾಳಿಗೆ ಕಟ್ಟಿಗೆಗೆ ತೇಲಿಸ್ತದೆ. ಮನುಷ್ಯ ಹಗರಾಗಬೇಕಲ್ಲಿ, ವಜ್ಜ ಬರ್ತದೆ. ವಜ್ಜ ಅದಂದ್ರೆ ಮುಳುಗ್ತೀನಿ, ಹಗರಾದ್ರೆ ತೇಲ್ತೀನಿ. ಮನುಷ್ಯನಿಗೆ ವಜ್ಜೆ ಮಾಡುವುದೇ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇವು ಯಾರಿಗದ ಅವರೆಲ್ಲರೂ ಮುಳುಗ್ಯಾರಂತ ಇತಿಹಾಸ ಪುರಾಣ ಕೇಳ್ತೀರ ನೀವು. ಏನು ಅವರು ದರಿದ್ರ ಇದ್ರೆ, ಬಲಹೀನರಿದ್ರೆ, ಏನು ಅಧಿಕಾರ ಇದ್ದವ್ರು ಇದ್ರೆ ಯಾರು? ನಹುಷ, ರಾವಣ, ಇವರೇನು ಕಡಿಮೆ ಬಲವಂತರಿದ್ದರೆ ಮುಳುಗ್ಯಾರ? ಗೊತ್ತಿಲ್ಲ ನನಗೆ ಮುಳುಗ್ಯಾರ. ನೀರಾಗ ತೇಲ್ಬೇಕಾದ್ರೆ ಹಗರಾಗಬೇಕರಿ, ವಜ್ಜಾಗಬಾರ್ದು. ಈ ಸಂಸಾರ ನೀರು ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮ್ಯಜ್ಯತೋ ಮೇ ಶರಣಂ ಕಿಮಸ್ತಿ. ಸಂಸಾರ ಇದು ಸಾಗರದ ಜಲನಿಧಿ ಅದ. ಇದರಾಗ ನೀನು ದಾಟ್ಬೇಕಂದ್ರೆ ಹಗರಾಗು, ವಜ್ಜ ಬೇಡ, ಕಲ್ಲಾಗಬೇಡ, ಹಗರ. ಹಸಿ ಕಟ್ಟಿಗೆ ಆಗಬೇಡ, ಒಣ ಕಟ್ಟಿಗೆ ಆಗಬೇಡ. ನಿರಭಿಮಾನ ಇರಲಿ, ನಿರ್ಲೋಭ ಇರಲಿ, ಏನಪ್ಪ ಅಂತ ಕೇಳಿದ್ರೆ ಅಪೇಕ್ಷೆ ಇರಲಿ. ಹಗುರಾಗ್ತದೆ ಮನುಷ್ಯ. ಕಟ್ಟಿಗೆ ಒಣಗುತ್ತೋ ಅಂದ್ರೆ ಹಗುರಾಗ್ತದೆ. ಮನುಷ್ಯನು ಕೂಡ ಆಶೆ, ಆಮಿಷೆ, ಆಕಾಂಕ್ಷೆ, ಕ್ರೋಧ ಇದು ಬಿಟ್ಟ ಅಂದ್ರೆ ಹಗುರಾಗ್ತಾನೆ, ತೇಲ್ತಾನೆ. ಸಂಸಾರ ಸಮುದ್ರ ತೇಲ್ತಾನೆ. ದಂಡಿ ಮುಡ್ತಾನೆ. ಹಸಿ ಕಟ್ಟಿಗೆ ಹಿಡಿದವ್ರು ಎಂದೂ ದಂಡಿ ಮುಟ್ಟಂಗಿಲ್ರಿ. ಮನುಷ್ಯ ಒಣಗಬೇಕು, ಹಗರಾಗಬೇಕು. ಲೋಭಾದಿಗಳನ್ನು ಬಿಡಬೇಕು, ಕಾಮಾದಿಗಳನ್ನು ಬಿಡಬೇಕು, ದ್ವೇಷ ಬಿಡಬೇಕು, ಮತ್ಸರ ಬಿಡಬೇಕು. ಇವೆಲ್ಲ ಬಿಟ್ಟ ಅಂದ್ರೆ ಮನುಷ್ಯ ಹಗರಾಗ್ತಾನೆ. ಹಗರಾದವ್ರು ಯಾರು ಎತ್ಕೋತಾರೆ, ದಂಡಿಗೆ ಮುಟ್ತಾರೆ. ಪರಂತು ನಾವು ಹಂಗಲ್ಲ. ಧನದಿಂದ, ಅಭಿಮಾನದಿಂದ, ವಿದ್ಯೆಯಿಂದ, ಬುದ್ಧಿಯಿಂದ ಎಷ್ಟು ವಜ್ಜಾಗಿದ್ದೇವೆ, ಹಸಿಯಾಗಿದ್ದೇವೆ. ನನ್ನಂಥ ಶ್ರೀಮಂತ, ನನ್ನಂಥ ವಿದ್ಯಾವಂತ, ನನ್ನಂಥ ಬುದ್ಧಿವಂತ, ನನ್ನಂಥ ರೂಪವಂತ. ಈ ವಂತ ನಡೆಯಂಗಿಲ್ಲ. ಜಗತ್ತಿನೊಳಗೆ ಒಬ್ಬನೇ ಪರಮಾತ್ಮ, ಅವನು ಬಿಟ್ಟು ಮತ್ತಾರಿಲ್ಲ. ಶ್ರೀಮಂತ ಇಲ್ಲ, ಬುದ್ಧಿವಂತ ಇಲ್ಲ, ಯಾರು ಇಲ್ಲರಿ. ಅವನೇ ಪರಮಾತ್ಮ. ಲಕ್ಷ್ಮೀಪತಿ ಅದನ್ನ, ನೀ ಯಾರಿದ್ದಿ? ಶಕ್ತಿಯ ಪತಿ ಅದನ್ನು, ನೀ ಯಾರಿದ್ದಿ? ಸರಸ್ವತಿಯ ಗಂಡದನ್ನು, ನೀ ಯಾರು ವಿದ್ಯಾವಂತ ಇದ್ದಿ? 14 ಅಕ್ಷರ ಕಲಿತು 14 ದುಡ್ಡು ಗಳಿಸಿ ನನ್ನಂಥ ಬುದ್ಧಿವಂತ ಶ್ರೀಮಂತ ಅಂತ ನಾಚಿಕೆ ಬರ್ಬೇಕಂತ ಮಾಡ್ತಾರೆ. ನಿನಗರೆ ನಾಚಿಕೆ ಬರ್ತಾಯಿಲ್ಲ, ನಾ ಏನಿದ್ದಿ ಅನ್ನೋದು ನಾಚಿಕೆ ಬರ್ತಾ ಇಲ್ಲ ನೀವು ಅಂತ ಕೇಳ್ತಾರ. ಅದಕ್ಕೆ ಮನುಷ್ಯ ನಿರಭಿಮಾನ ಅಂಚಿತು ಮುಕ್ತಿ ಅನಿಸುವುದು. ಮುಕ್ತಿ ಸುಖ ಎಲ್ಲದ ಅಭಿಮಾನ ಬಿಟ್ಟು, ಅಭಿಮಾನ ಸೋಡಾವೆ, ಮುಕ್ತಿ ರೋಕಡಕ್ಕಾವೆ. ದುಃಖ ಎಲ್ಲದ ಅಭಿಮಾನ ಎದರದೇ ಇರಲಿ, ಅದು ದುಃಖ ಅಭಿಮಾನ. ದುಡ್ಡದ್ದೇ ಇರಲಿ, ಅಧಿಕಾರದ್ದೇ ಇರಲಿ, ರೂಪದ್ದೇ ಇರಲಿ, ವಿದ್ಯಾದ್ದೇ ಇರಲಿ, ಜನದ್ದೇ ಇರಲಿ. ಹಂಗೆ ಮಾಡಿದವ್ರು ಹೋಗ್ಯಾರ. 100 ಮಂದಿ ಕೌರವರು ಹೋಗ್ಯಾರ. ಅವ್ರಿಗೇನು ಜನಬಲ ಕಮ್ಮಿತ್ತ? ಭಾಳ ಮಂದಿ ಅದಾರೆ ಜಗತ್ತಿನೊಳಗೆ. ಒಂದು ಯಾವ ಬಾಹುಬಲ, ವಿದ್ಯಾಬಲ, ಬುದ್ಧಿಬಲ, ಜನಬಲ ಇವು ಯಾವ ಬಲ ಕೊಡಂಗಿಲ್ಲ ಮನುಷ್ಯನಿಗೆ. ಭಕ್ತಿ ಬಲ, ಜ್ಞಾನ ಬಲ, ಅದು ಒಂದೇ ಮನುಷ್ಯ ಸುಖ ಕೊಡ್ತಾಯಿದ್ದಾನೆ. ಜಗತ್ತಿನೊಳಗೆ ಯಾವ ಬಲ ಸುಖ ಕೊಟ್ಟಿಲ್ಲ. ಇತಿಹಾಸ ಪುರಾಣ ಹೇಳ್ತಾವೆ ನಮ್ಗೆ. ಬಾಹುಬಲ ಇದ್ದವರು ಸಹಸ್ರಾರ್ಜುನ ಇದ್ದ, ಜನಬಲ ಇದ್ದವರು ಕೌರವರು ಇದ್ದು. ಇಲ್ಲ, ಅವ್ರಿಗೆ 101 ಅಣ್ತಂಬ್ರಿದ್ರಲ್ಲ. ಏನಾದರೂ ಕಡೆಗೆ ಯಾರ್ಯಾವ್ರ ಹೆಸರು ಇಟ್ಟಾರ ಜಗತ್ತಿನೊಳಗೆ? ದುರ್ಯೋಧನ, ದುಶ್ಯಾಸನ ಅಂತ ಇಟ್ಟಾರ? ಇಲ್ಲ, ಇಡಂಗಿಲ್ಲ. ಮನುಷ್ಯನಿಗೆ ಆತ್ಮಬಲ, ದೈವಬಲ, ನೀತಿ ಬಲ, ಪುಣ್ಯದ ಬಲ ಬಿಟ್ಟು ಜಗತ್ತಿನೊಳಗೆ ಯಾವ ಬಲವೂ ಇಲ್ಲರಿ. ಆರೇನು ಮಾಡುವುದು, ಯಾರಿಂದಲೇ ಅದು ಯಾರು ಮಾಡಂಗಿಲ್ಲ. ಯಾರು ನಮ್ಮ ಕಾಲಕ್ಕೆ ಯಾರು ನಿನ್ನ ರಕ್ಷಣೆ, ನಿನ್ನ ಧರ್ಮವೇ ನಿನ್ನ ಕಾಪಾಡಿಸ್ತದೆ, ನಿನ್ನ ವಿದ್ಯೆನೇ ನಿನ್ನ ಕಾಪಾಡಿಸ್ತದೆ.
ನಿನ್ನ ಪುಣ್ಯ ನಿನ್ನ ಕಾಪಾಡ್ತಾರೆ. ನೋಡ್ರಿ ನೋಡಿ, ನಾವು ಜಗತ್ತು ನೋಡ್ತೇವೆ. ಬಸವಣ್ಣ ಕುಂತು ಎಲ್ಲರೂ ಸಾಯ್ತರು ಒಬ್ಬನೇ ಉಳಿತಾನೆ, ಹೆಂಗೆ ಉಳಿತಾನೆ ರೀ? ಎಲ್ಲರೂ ಸಾಯ್ತರು ಒಬ್ಬನೇ ಉಳಿತಾನೆ, ಹೆಂಗೆ ಉಳಿತಾವ? ಧರ್ಮೋ ರಕ್ಷತೆ ರಕ್ಷಿತ, ಅವನ ಪುಣ್ಯ ಅವನ ರಕ್ಷಣೆ ಮಾಡ್ತಾರೆ. ಮನುಷ್ಯನ ಜೀವನದಲ್ಲಿ ನಮಗೆ ಪೈಸಾ ರಕ್ಷಣೆ ಮಾಡೋಂಗಿಲ್ಲ, ಪರಿವಾರ ನಮ್ಮ ರಕ್ಷಣೆ ಮಾಡೋಂಗಿಲ್ಲ, ಬಂಧುಗಳು ನಮ್ಮ ರಕ್ಷಣೆ ಮಾಡೋಂಗಿಲ್ಲ. ಧರ್ಮೋ ರಕ್ಷತೆ ರಕ್ಷಿತ, ಧರ್ಮವೇ ನಾನು ರಕ್ಷಣೆ ಮಾಡ್ತದೆ. ಪರಂತು ನಾವು ರಕ್ಷಣೆ ಮಾಡೋಂಗಿಲ್ಲ. ನಾವು ಪೈಸಾ ರಕ್ಷಣೆ ಮಾಡ್ತೇವೆ, ಬಂಧುಗಳ ರಕ್ಷಣೆ ಮಾಡ್ತೇವೆ, ಮನೆ ರಕ್ಷಣೆ ಮಾಡ್ತೇವೆ, ದೇಹ ರಕ್ಷಣೆ ಮಾಡ್ತೇವೆ, ಧರ್ಮ ರಕ್ಷಣೆ ಮಾಡೋಂಗಿಲ್ಲ. ದೇಹಕ್ಕಾಗಿ ಧರ್ಮ ಬಿಡ್ತೇವೆ, ಹೆಣ್ಣಿಗೆ ಗಂಡಿಗೆ ಧರ್ಮ ಬಿಡ್ತೇವೆ, ರೊಕ್ಕಿಗೆ ಧರ್ಮ ಬಿಡ್ತೇವೆ. ಆ ರೊಕ್ಕ ಹೆಣ್ಣನ್ನು ಕಡೆಗೆ ಬಿಟ್ಟು ಹೋಗ್ತಾರೆ. ಹೋಗ್ಯಾರ ಚರಿತ್ರೆ ಓದಿರಿ. ಗಂಡಿಗೆ ಬಿಟ್ಟು ಹೆಣ್ತಿ ಹೋಗಿಲ್ಲ, ಹೆಣ್ತಿಗೆ ಬಿಟ್ಟು ಗಂಡು ಹೋಗಿಲ್ಲ, ಇದ್ದ ಮನೆ ಮಾರ್ಕೊಂಡಿಲ್ಲ, ಅಣ್ಣ ತಮ್ಮರು ದೂರ ಹೋಗಿಲ್ಲ. ಗೊತ್ತಿಲ್ಲ ನಿನಗೆ? ಯಾರೂ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ. ಮನುಷ್ಯನಿಂದ ಬೆನ್ನು ಬಿಡಲಾರ್ದು ಒಂದು ಧರ್ಮನೇ ಒಬ್ಬ ಮಹಾತ್ಮ, ಒಬ್ಬ ಪರಮಾತ್ಮ. ನಿನಗೆ ಬರ್ತಕ್ಕಂಥವ್ರು ಅವರೇ ಜಗತ್ತಿನೊಳಗೆ ಯಾರು ನಿನ್ನ ಪರೀಕ್ಷೆ ತಗೋತಾರೆ, ಪ್ರೀತಿ ಮಾಡ್ತಾರೆ, ಅಷ್ಟೇ. ನೀ ಉಪಯೋಗ ಇದ್ದರೆ ನಿನ್ನ ಪ್ರೀತಿ, ಉಪಯೋಗ ಇಲ್ಲ ನಿನ್ನ ಪ್ರೀತಿ ಮಾಡೋಂಗಿಲ್ಲ. ಹರಿದ ಚಪ್ಪಲ್ಲ, ಉಂಟಿ ಹರಿದ ಚಪ್ಪಲ್ಲ ಯಾರು ತಮ್ಮ ಮನೆಗೆ ಇಟ್ಕೊಳ್ಳಂಗಿಲ್ಲ ರೀ. ಹೋಗಿತಾರೆ ಹುಡುಗ, ಹಾಕೊಳ್ಳೋಕೆ ಬಂದರೆ ಇಟ್ಕೋತಾರೆ. ಚಪ್ಪಲ ಮೇಲೆ ಪ್ರೀತಿ ಇಲ್ಲ ಮನುಷ್ಯನಿಗೆ, ನಿನ್ನ ಮೇಲೆ ಯಾವ ಪ್ರೀತಿ ಇಡ್ತಾನೆ? ನೀ ಉಪಯೋಗ ಇದ್ದರೆ ನಿನ್ನ ಪ್ರೀತಿ ಅದ, ಇಲ್ಲ ಅಂದ್ರೆ ಉಂಟು ಹರಿದ ಚಪ್ಪಲ್ ನೀವು ಒಗಿತಾರೆ, ಹೊರಗೆ ಒಗಿತಾರೆ, ತಿಪ್ಪೆಗೆ ಹಾಕ್ತಾರೆ. ಅದಕ್ಕೆ ಮಹಾನುಭಾವರು ನಮಗೆ ಬಹಳ ಪ್ರೀತಿಯಿಂದ ಪ್ರೇಮದಿಂದ ನಮಗೆ ಬುದ್ಧಿ ಹೇಳ್ತಾರೆ. ಬುದ್ಧಿ ಹೇಳ್ತಾರೆ. ತಂದೆ ಮಕ್ಕಳಿಗೆ ಬೈದು ಬಡದು ಹೆಂಗೆ ಬುದ್ಧಿ ಹೇಳ್ತಾನೆ, ಹಂಗೆ ಮಹಾತ್ಮ ಅಂತ. ನೋಡಪ್ಪ, ಸಂಸಾರ ಬಿಡು ಅಂತ ನಾವು ಅನ್ನಕತ್ತಿಲ್ಲ. ಬಿಟ್ಟು ಎಲ್ಲಿ ಹೋಗೋರಿದ್ದೇವೆ ನಾವು? ಮತ್ತೆ ಇಲ್ಲೇ ಇರಬೇಕಲ್ಲ, ಮತ್ತೆ ಇಲ್ಲೇ ಇರಬೇಕು. ಇಷ್ಟೇ ತಿಳ್ಕೊ, ಯಾರಿಗೂ ಆಗೋದಿಲ್ಲ. ಅಷ್ಟಿಷ್ಟೇ ತಿಳ್ಕೊ. ಸ್ವಾರ್ಥಲಾಗೆ ಕರಹಿಸೋ ಪ್ರೀತಿ ಸುರನರಕಿ ರೀತಿ. ಹೆಂಡು ಆಕಳಿಗೆ ಹುಲ್ಲಾಗ್ತೇವೆ, ಹೆಣ್ಣಾರದ ಆಕಳಿಗೆ ಯಾರು ಹುಲ್ಲಾಗ್ತವೆ. ಇದು ಕೆಟ್ಟ ಅಂತ ಅಲ್ಲ, ಇದು ನಿಯಮದ, ಪ್ರಪಂಚದ ಇದು ನಿಯಮದ ರೀತಿ. ಅದು 2 ಎಳ್ಳೆ 4 6 ಆಗೋದಿಲ್ಲ. ಅದು 2 ಎಳ್ಳೆ 4 ಹಾಕ್ತಾರೆ, 6 ಆಗೋದಿಲ್ಲ. ಸಂಸಾರ ನಿಯಮ, ಗಣಿತ ಅದು. ನಿನ್ನಿಂದ ಏನಾರ ಲಾಭ ಆದ್ರೆ ನಾವು ಪ್ರೀತಿ ಮಾಡ್ತೇವೆ, ಇಲ್ಲಾಂದ್ರೆ ಪ್ರೀತಿ ಯಾರು ಮಾಡೋಂಗಿಲ್ಲ. ಸುರನರಕಿ ಯಹೇ ರೀತಿ, ಇದು ರೀತಿ ಅದ, ಪದ್ಧತಿ ಅದ, ನ್ಯಾಯ ಅದ. ಹಿಂಗ್ಯಾಕ ಅನ್ಬೇಡ. ಪ್ರಪಂಚದೊಳಗೆ ಯಾರಿಗೆ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ. ನಿಮ್ಗೆ ಇದನ್ನು ನೆನ್ಪಿಡ್ಗೋರಿ. ನನ್ನ ಜೊಮ್ಯಾಟೊ ಹೆಣತಿ ಅಂತ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ, ಗಾಂಡ್ಯಾಟ ಜೀವ ಅಂತ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ, ಮಕ್ಕಳ ಪರೀಕ್ಷೆ ಮಾಡೋಕ್ಕೆ ಹೋಗಿ ಪರೀಕ್ಷೆ ಮಾಡಂಗಿದ್ರೆ, ಮನೆ ಬಿಡಂಗಿದ್ರೆ ಪರೀಕ್ಷೆ ಬಿಡಂಗಿದ್ದಿ ಇಲ್ಲ, ಪರೀಕ್ಷೆ ಮಾಡೋಕ್ಕೆ ನಡಿ. ಸಂಸಾರ ಅದು ಅನುಕೂಲ ಆಗುತ್ತೆ, ಪ್ರೇಮ ಹಾಕ್ತಾರೆ, ಅನುಕೂಲ ಅದು ಬಿಡ್ತಾರೆ. ಡೈವರ್ಸ್ ಆಗಿಲ್ಲ, ಮನೆ ಬಿಟ್ಟು ಹೊರಗೆ ಹಾಕಿಲ್ಲ ಎಷ್ಟೋ ಮಂದಿ ಮಕ್ಕಳು. ಅಂಥವ್ರು ಬೇರೆ ಆಗಿಲ್ಲ, ಏನು ಹೊಸದ ಅನುಕೂಲ ಆದರೆ ಇರ್ತೇವೆ ರೀ. ನಿಮ್ಮಿಂದ ನಮ್ಗೆ ಲಾಭ ಆದರೆ ಇರ್ತೇವೆ. ನಮಗೆ ಇವರು ಇವತ್ತೇ ಹೊರಗೆ ಹಾಕ್ತೇವೆ. ಯಾರೂ ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ ಜಗದ ನೆಂಟ ನೀನೇ ಅಯ್ಯ. ಜಗತ್ತಿನೊಳಗೆ ಒಬ್ಬರು ಮಹಾತ್ಮ ಪರಮಾತ್ಮ ಎಂಥವ್ರಿಗೆ ಕರ್ಕೊಂಡಾರ. ಜಗತ್ತಿನಾಗ ಯಾರು ಕರ್ಕೊಂಡಿಲ್ಲ. ನಾನು ಮೇಲೆ ಹೇಳ್ತೀನಿ, ದೇವರು ಬೈಯೋರಿಗೆ ಇದೇ ಭೂಮಿ, ಇದೇ ನೀರ, ಇದೇ ಬೆಳಕ. ದೇವ್ರ ಪೂಜೆ ಮಾಡೋರಿಗೆ ಇದೇ ನೀರ, ಇದೇ ಬೆಳಕ. ನಿಮ್ಮ ಮನೆಗೆ ಮಾಡ್ತೀರಿ ಹಿಂಗೆ, ನೀವು ಬೈದ ಮಗನಿಗೆ ಹೊರಗೆ ಹಾಕ್ತೀವಿ, ಸೊಸೆಗೆ ಹೊರಗೆ ಹಾಕ್ತೀವಿ. ದೇವ್ರು ಹಾಕ್ಯ ನಿಮಗೆ. ದೇವ್ರು ಇಲ್ಲ ಅನ್ನೋರು ಎಷ್ಟು ಮಂದಿ ಇದ್ದೀರಿ? ದೇವ್ರ ಪೂಜೆ ಮಾಡಿದ್ರೆ ಎಷ್ಟು ಮಂದಿ ಇದ್ದೀರಿ? ದೇವ್ರಿಗೆ ಬೈಯೋರು ಎಷ್ಟು ಮಂದಿ ಇದ್ದೀರಿ? ಅವ್ರಿಗೆ ಹಾಕ್ಯಾನ. ಅದೇ ನೀರ, ಅದೇ ಬೆಳಕ, ಅದೇ ಭೂಮಿ ಕೊಟ್ಟಾನಲ್ಲ ನಮಗೆ. ಎಷ್ಟು ಪರಮಾತ್ಮ ಕರುಣಾವಂತ. ತಾಯಿಗಿಂತಲೂ ತಂದೆಗಿಂತಲೂ ಪ್ರೀತಿ ಮಾಡೋರು ಪರಮಾತ್ಮ. ನೆಕ್ಸ್ಟ್ ಮಹಾತ್ಮ. ಸಿದ್ಧಾರ್ಥ ಚಂದ್ರ ವಿಷ ಕೊಟ್ಟವ್ರಿಗೆ ಏನು ಮಾಡಿದ್ರು ಸಿದ್ಧಾರೂಢರು? ತಲೆ ಮೇಲೆ ಬೆಂಕಿ ಇಟ್ಟವ್ರಿಗೆ ಏನು ಮಾಡಿದ್ರು ಸಿದ್ಧಾರೂಢರು? ಪ್ರೀತಿನೇ ಮಾಡೋದು. ಜಗತ್ತಿನೊಳಗೆ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದ ಪ್ರೀತಿ ಮಾಡೋರು ಎರಡೇ, ಒಬ್ಬ ಮಹಾತ್ಮ, ಒಬ್ಬ ಪರಮಾತ್ಮ. ತಾಯಿ ಇಲ್ಲ, ತಂದೆ ಇಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ಗಂಡಿಲ್ಲ, ಹೆಂಡತಿಲ್ಲ.
ಸ್ವಾರ್ಥಲಾಗೆ ಕರೈಸಬ ಪ್ರೀತಿ. ನಿನ್ನಿಂದ ನನಗೇನು ಲಾಭ ಇದ್ದಂಗಿದ್ರೆ ಪ್ರೀತಿ ಮಾಡ್ತೀವಿ, ಇಲ್ಲಾಂದ್ರೆ ಡೈವರ್ಸ್, ಇಲ್ಲಾಂದ್ರೆ ಮನಿ ಬ್ಯಾಗ್. ಆಗಿಲ್ಲ ಅಂತ ಆಗಿಲ್ಲ ಪಾರಿಕತೆ ಜಗತ್ತದ ರೀ. ನೀವು ಕೆಟ್ಟ ಅನ್ಬೇಡಿ, ಇದು ರೀತಿ ಅದ. ಇದಕ್ಕೆ ಪ್ರಪಂಚ ಅಂತಾರೆ. ಪ್ರಪಂಚ ಅಂತ ಇದಕ್ಕೆ ಅಂತಾರೆ. ಅನುಕೂಲ ಇದ್ರೆ ನಾವು ಇರ್ತೇವೆ, ಅನುಕೂಲ ಬಿಡ್ತೇವೆ, ಸ್ವಾಭಾವಿಕ ಅದ. ಅದಕ್ಕೆ ಜಗತ್ತಿನೊಳಗೆ ನಮ್ಮ ಮಹಾತ್ಮರು ಎಲ್ಲಕ್ಕಿಂತ ನಮ್ಮ ಪ್ರೀತಿಯಿಂದ, ಪ್ರೇಮದಿಂದ, ಸ್ನೇಹದಿಂದ, ದಯಿಂದ ಹೇಳ್ತಾರೆ. ಏನು ಅಂತ ಕೇಳಿದರೆ, ಅಪ್ಪ ಏನು ಮಾಡಿದ್ರು ನನಗೆ ಕೈ ಬಿಡಲಾರ್ದ ಪರಮಾತ್ಮ ಮಹಾತ್ಮ ಅದಾರ, ಅವ್ರು ಬೆನ್ನು ಬಿಡಬೇಡಪ್ಪ. ಹೊಡೆದ್ರು, ಬೈದರು, ಇಲ್ಲ ಅಂದರು, ನಿನ್ನನ್ನು ಪ್ರೀತಿ ಮಾಡ್ತಕ್ಕಂಥವ್ರು ಪರಮಾತ್ಮ ಅವರು. ಅವರನ್ನು ನೀವು ಬಿಟ್ಟು ಅಂತ ಕೇಳಿದರೆ ನಿನ್ನ ಜಗತ್ತಿನ ಅಸ್ತಿತ್ವವೇ ಇಲ್ಲ. ಅಸ್ತಿತ್ವವೇ ಇಲ್ಲ. ಭೂಮಿಯಲ್ಲಿ ಇರಕ್ಕೆ ಬರಂಗಿಲ್ಲ, ಗಾಳಿಯಲ್ಲಿ ಜೀವಿಸಕ್ಕೆ ಬರಂಗಿಲ್ಲ. ಹಾಗನೇ ಆ ಪರಮಾತ್ಮ ಮಹಾತ್ಮನ ಬಿಟ್ಟು ಅಂದರೆ ನಿನಗೆ ಬದುಕಲಿಕ್ಕೆ ಈ ಭೂಮಿಯಲ್ಲಿ ಜಗನೇ ಇಲ್ಲ. ನೀ ಸತ್ತಲ್ಲ, ಇದ್ದೂ ಸತ್ತಂಗೆ, ಸತ್ತ ಬಳಕಲ್ಲ, ಇದ್ದೂ ಸತ್ತಂಗೆ. ನೀ ಮನುಷ್ಯ ಸತ್ತು ಬದುಕಬೇಕೇನ, ಇದ್ದೂ ಸಾಯಬಾರದು, ಸತ್ತು ಬದುಕಬೇಕು. ಮಹಾತ್ಮರು, ಮೀರಾಬಾಯಿ, ಅಕ್ಕ ಮಹಾದೇವಿ ಸತ್ತು ಬದುಕಿದ್ರಿ, ನಾವು ಇದ್ದೂ ಸತ್ತಿದ್ದೇವೆ, ಇದ್ದೂ ಸತ್ತಿದ್ದೇವೆ. ನೀನು ಯಾರಿಗಾದೆ ಎಲೆ ಮಾನವ, ನೀ ಯಾರಿಗಾಗಿದಪ್ಪ? ನೀ ನಿನಗಾಗಿಯೂ ಅಲ್ಲ, ನೀನು ನಂಬಿದವರಿಗೂ ಇಲ್ಲ, ನೀನು ಪರಮಾತ್ಮನಿಗೂ ಇಲ್ಲ. ನೀನು ಎದಕ್ಕೆ ಹುಟ್ಟಿದಿ? ಯಮನಿಗಾಗಿ ಹುಟ್ಟಿದಿ, ಸಾಯಕ್ಕೆ ಹುಟ್ಟಿದಿ. ನೀ ಯಾರ ಸಲ ಹುಟ್ಟಿದಿ? ನಿನಗಾಗಿ ಹುಟ್ಟಿದಿ, ತಾಯಿ ತಂದೆಗರೇ ಹುಟ್ಟಿದಿ, ಜಗತ್ತಿಗರೇ ಹುಟ್ಟಿದಿ, ದೇವರಿಗರೇ ಹುಟ್ಟಿದಿ. ಏನು ದೇವ್ರ ಕೆಲಸ ಮಾಡಿದಪ್ಪ? ನಿನ್ನ ಕೆಲಸ ನೀ ಏನು ಮಾಡಿದಪ್ಪ? ಏನು ಪುಣ್ಯ ಗಳಿಸಿದೆ? ಆರು ನನ್ನಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದಿರಿ. ಅರ್ತಿ ಏನು ವಿಚಾರ ಮಾಡಿದೆ ನಾ ಯಾರು ಅಂತ? ಏನ್ರಿ ಇದು ಜನ್ಮ ಅಂತಾರೆ ಇದಕ್ಕೆ? ಹುಟ್ಟದೇ ಇರುವುದು ಭಾಳ ಲೇಸು. ಹಿಂಗೆ ಹುಟ್ಟೋದ್ರಿಂದ ಹುಟ್ಟಲಾರ್ದೆ ಇರೋದು ಭಾಳ ಚಲೋ. ಕಲ್ಲಾಗಿದ್ದರೆ ಭಾಳ ಚಲೋ. ಕಲ್ಲು ಪಾಪ ಮಾಡಂಗಿಲ್ಲ, ಪುಣ್ಯ ಮಾಡಂಗಿಲ್ಲ, ನಿಂದ ಮಾಡಂಗಿಲ್ಲ, ಯಾರು ಸ್ತುತಿ ಮಾಡಂಗಿಲ್ಲ, ಹೋಗಬಾರ್ದಲ್ಲಿ ಹೋಗಂಗಿಲ್ಲ. ಕಲ್ಲೆಟ್ಟು ಪುಣ್ಯ ಮಾಡಿದರೆ ನಮ್ಗಿಂತ. ಹೋಗಬಾರ್ದಲ್ಲಿ ಹೋಗ್ತೇವೆ, ತಿನ್ನಬಾರ್ದು ತಿಂತೇವಿ, ಕುಡಿಬಾರ್ದು ಕುಡಿತೇವಿ, ಆಡಬಾರ್ದು ಆಡ್ತೀವಿ. ಕಲ್ಲು ಆಡ್ಯದ, ಕಲ್ಲು ಹೋಗ್ಯದ, ಕಲ್ಲು ಪಾಪ ಮಾಡ್ಯದ ಇಲ್ಲ. ಕಲ್ಲಿಗೆ ಅಂತ ಕಡೆ ಆದೇವಲ್ಲ ನಾವು ಮಾನವ ಜೀವನ. ಬೈತೇವೆ, ಮನುಷ್ಯ ಇದ್ದೇನೆ, ಕಲ್ಲಿದ್ದೀಯ, ಮನುಷ್ಯ ಇದ್ದೇನೆ, ದನ ಇದೆಯೋ, ಮನುಷ್ಯ ಇದ್ದೇನೆ, ಕತ್ತಿದೆಯೋ. ಮನುಷ್ಯ ಯಾಕೆ ಬದುಕಬೇಕ್ರಿ? ಹಿತ್ತದ ಅನ್ಸ್ಕೊಂಡು ಯಾಕೆ ಬದುಕಬೇಕು? ಮನುಷ್ಯ ಯಾಕೆ? ಮೊದಲು ಮಾನವ, ಆಮೇಲೆ ದೇವ. ಮೊದಲು ಮಾನವ, ಆಮೇಲೆ ಸಂತ, ಆಮೇಲೆ ಶಿವ. ಏನಾಗಲ್ಲ? 7ನೇತೆ ಮ್ಯಾಟ್ರಿಕ್ಕು, BA, ಗ್ರಾಜುಯೇಷನ್. ಅದ ಒಂದು ನಿಯಮದಲ್ಲಿ ಮನುಷ್ಯನಿಗೆ ನಿಯಮ ಬಿಟ್ಟನೇ ಇರ್ತೀನಿ, ಮಾತಾಡ್ತೀನಿ ಅಂದರೆ ಏನು ಹೇಳ್ಬೇಕಂತ ಮನುಷ್ಯನಿಗೆ? ಯಾ ದೇವ್ರಿ ಏನು ಮಾಡ್ಬೇಕ್ರಿ? ಮಸ್ತ್ ರಹೋ, ಮಜಾ ಕರೋ. ಅರೆ ಮಜಾ ಕರೋ तो मजा के बाद सजा है, मजा के बाद सजा होती है. ಏಕಾದ ಉಂಡಿ ತಿಂದಿ ಅಂದ್ರೆ ಮಾಡಿದೆ ಅಂತ ಜಡ್ಡರೆ ಬರ್ತದೆ, ಜೇಲ್ಕರೆ ಹೋಗ್ತೀವಿ, ಎರಡರಾಗ ಒಂದು ಆಗ್ತದೆ. ಜಗತ್ತಿನೊಳಗೆ ಮನುಷ್ಯನೇ ಉಣಾಕ ನಿಯಮ, ನೋಡಾಕ ನಿಯಮ, ತಿನ್ನಾಕ ನಿಯಮ, ಆಡಾಕ ನಿಯಮದ ನಿಯಮದಾಗಿದ್ದಿ ಅಂದ್ರೆ ಆರೋಗ್ಯ ಇರ್ತಿ, ಕಿಮ್ಮತ್ತಿರ್ತದೆ. ಝೇಲ ದರ್ಶನ ನಿನಗೆ ಆಗಂಗಿಲ್ಲ. ಪರಂತು ಮನುಷ್ಯ ಹುಟ್ಟಿದ್ರೆ ಮಸ್ತ್ ಮಾಡ್ಬೇಕ್ರಿ, ಆರಾಮ ಇರ್ಬೇಕ್ರಿ. ಅರೇ ಆರಾಮ ಹರಾಮ ಅಂತ ಕೇಳಿರಿಲ್ಲ ರೇಪ. ಆರಾಮ ಹರಾಮ ಹೈ, शेवट विराम है. ಹರಾಮ್ ಆರಾಮ್ ಹರಾಮ್ ವಿರಾಮ್. ಮನುಷ್ಯನ ಜೀವನದಲ್ಲಿ ಆರಾಮ ಅಂತ ಎದಕ್ಕಂತೇವಿ ಅದೇ ಗೊತ್ತಿಲ್ಲ. ಏನೋ ಮಾಡದೇ ಇರೋದು ಆರಾಮ,
ದುಡಿಲ ಇರೋದು ಆರಾಮ. ಆರಾಮ ಅಂತ ಏನಂತಾರೆ ಅದೇ ಗೊತ್ತಿಲ್ಲ. ಆಸಮಂತಾತ ರಾಮ ಆರಾಮ. ಆರಾಮ ಅಂತ ಹೇಳ್ಕೊಂತಾರೆ. ಸದಾ ಹಿಂದೆ ಮುಂದೆ ರಾಮನ್ ನೆನೆಸೋದಕ್ಕೆ ಆರಾಮ ಅಂತಾರೆ. ಇಲ್ಲ ಅಂದ್ರೆ ಹರಾಮ ಅದ ರೀ. ನೀ ಆರಾಮಿಲ್ಲ, ಹರಾಮ ಇದ್ದೀಯ, ಹರಾಮ. ಆಸಮಂತಾತ ರಾಮ ಐತಿ ಆರಾಮ. ಎದ್ರ ಕುಂತ್ರ ನಿಂತ ರಾಮ್ 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 ಶಿವ 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 ಶಂಕರ್ ಶಂಕರ್. ಅವ ಆರಾಮ ಅದಾನ್ರಿ. ಈ ಇಲ್ದವ ಹರಾಮ ಅದಾನ್ರಿ. ಅವ ಹರಾಮ ಲುಚ್ಚೆ ಅದಾನ್ರಿ. ಅವ ಪಾಪಿ ಅದಾನವ. ಪರಂತು ಮನುಷ್ಯ ಏನೂ ಮಾಡಲಾರ್ದು ಇರೋದಕ್ಕೆ ಆರಾಮಂತೆ. ದುಡಿಯಂಗಿಲ್ಲ, ಹೋಗಂಗಿಲ್ಲ, ನೋಡ್ತೀನಿ ಆರಾಮ ಅಂತೀರ. ಆರಾಮ ಆರಾಮಲ್ಲ. ನಮ್ಮಲ್ಲಿ ಕಾಯಕವೇ ಕೈಲಾಸ. ಕೈಲಾಸ ಅಂದ್ರೆ ಸುಖ, ಆನಂದ. ಕಾಯಕದಲ್ಲಿ ಆನಂದ. ಕಣ್ಣಿನಿಂದ ನೋಡು, ಕಿವಿಯಿಂದ ಕೇಳು, ಬಾಯಿಂದ ಮಾತಾಡು, ಕೈಯಿಂದ ಇಡೀ, ಕಾಲಿನಿಂದ ನಡಿ. ಅದು ಏನೂ ಮಾಡಂಗಿಲ್ಲ ಅಂತ ಆಲಸ್ಯಾಗಿ ಮನೆಯಾಗ ಕಲ್ಲು ಬಿದ್ದಂಗೆ ಬಿದ್ದಿ, ಲಕ್ವ ಹೊಡೆದಂಗೆ ಬಿದ್ದಿದ್ರೆ ಆರಾಮ. ಲಕ್ವ ಹೊಡೆದವ ಆರಾಮ ಇರ್ತಾನೆ. ಏನು ಮಾಡ್ತಾನೆ? ಲೇಟಾರ ಮಾತಾಡಂಗಿಲ್ಲ, ಕೇಳಂಗಿಲ್ಲ, ನೋಡಂಗೆ ಬಿದ್ದಾನ ಆರಾಮ. ಲಕ್ವ ಹೊಡೆದವನಿಗೆ ಆರಾಮ ಅಂತೀರಿ. ಏನು ಮಾಡ್ತಾ? ಏನಿಲ್ಲ ನೋಡ್ರಿ, ಆರಾಮದ ಅಂತೀರಿ. ನನಗಿಲ್ಲ ಎಷ್ಟು ತ್ರಾಸು. ಹಂಗೆ ನನಗೂ ಲಕ್ವ ಹೊಡೆದ, ಇದಕ್ಕೆ ಆರಾಮ ಅಂತಾರೆ. ನೋಡಬಾರ್ದು ನೋಡ್ತಿ, ತಿನ್ನಬಾರ್ದು ತಿಂತಿ, ಕೇಳಬಾರ್ದು ಕೇಳ್ತಿ. ನೋಡುದನ್ನೇ ನೋಡು, ಕೇಳುವುದನ್ನೇ ಕೇಳು, ಮುಟ್ಟುವುದನ್ನೇ ಮುಟ್ಟು, ತಿನ್ನುವುದನ್ನೇ ತಿನ್ನು. ಇದಕ್ಕೆ ಆರಾಮ ಅಂದಾರೆ. ಇದಕ್ಕೆ ಆರಾಮ. ಪಥ್ಯ ಬಿಡಬೇಡ. ಪಥ್ಯ ಬಿಟ್ಟಂದ್ರೆ ಆರೋಗ್ಯ ತಪ್ತದೆ. ಆರೋಗ್ಯ ತಪ್ಪಂದ್ರೆ ಆಪರೇಷನ್ ಹಾಕದ, ದುಡ್ಡು ಹೋಗ್ತದ, ಇನ್ನು ಸುಖಾನು ಹೋಗ್ತದೆ. ಪರಂತು ಬಾಯಿ ಚಟಕ್ಕೆ ಆರೋಗ್ಯ ಪಥ್ಯ ಬಿಟ್ಟು ಅಂದ್ರೆ ಏನು ಹಾಕಲ್ಲ. ನಮಗೆಲ್ಲರಿಗೂ ಗೊತ್ತದ. ಎಲ್ಲರಿಗೂ ಗೊತ್ತಿದ್ದು ತಿಂತೇವೆ, ಗೊತ್ತಿದ್ರು ಪಥ್ಯ ಬಿಡ್ತೇವೆ. ಇದು ಮನುಷ್ಯ ಜನ್ಮದ ಪಾಪ. ಆ ಪಾಪ ಮನುಷ್ಯನಿಗೆ ಪಥ್ಯ ಬಿಡಕ್ಕೆ ಹಸ್ತದೆ. ಹೆಂಗೆ ಆಶಾ ಮನುಷ್ಯನಿಗೆ ಪಥ್ಯ ಬಿಡಕ್ಕೆ ಹಸ್ತದೆ, ಹಂಗೆ ಮನುಷ್ಯನಿಗೆ ಪಾಪ ಪಥ್ಯ ಬಿಡಕ್ಕೆ ಹಸ್ತದೆ. ಗೊತ್ತದ, ಕಳಬೇಡ ಕೊಲಬೇಡ, ಯಾರಿಗೂ ಗೊತ್ತಿಲ್ಲ. ಅದ ಪಾಪ. ಪಾಪ ಮನುಷ್ಯನಿಗೆ ಅದನ್ನು ಬಿಡಕ್ಕೆ ಹಸ್ತದ. ಪುಣ್ಯ ಮರಿ. ಅದಕ್ಕೆ ಮಹಾತ್ಮರೇನಪ್ಪ ಅಂತ ಕೇಳಿದರೆ, ನೋಡಪ್ಪ, ಜೀವನದಲ್ಲಿ ಬಹಳ, ಜೀವನದಲ್ಲಿ ಚರಿತ್ರೆಯಂತಹದ್ದು ವಸ್ತು. ಕಿವಿಯಾಗ, ಕೊಳ್ಳಾಗ, ಮೂಗನಾಗ, ಕೈಯಾಗ ಬಂಗಾರ ಹಾಕೊಳ್ಳೋದು ಭೂಷಣ. ನಾವು ಅಲಂಕಾರ ಆಗುತ್ತೇವೆ. ಭಾಳ ಅರ್ಬಿ ಹಾಕೊಂಡು ಚಂದ ಬಂಗಾರ ಕೊಂಡು ಏನು ದೇವ್ರು ಮೆಚ್ತಾನೆ? ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೈವರೆ. ಭಾಳ ಆಭರಣ ಹಾಕೊಂಡ್ರಿ ಅಂತ ಕೇಳಿದ್ರೆ ನಿಮ್ಮ ಮ್ಯಾಲೆ ಯಾರ ಕಣ್ಣು ಇಡ್ತಾನೆ. ಕಳ್ಳರು ಇಡ್ತಾನೆ, ಲಫಂಗರು ಇಡ್ತಾನೆ, ಮತ್ತೆ ಇಡ್ತಾನೆ. ಭಾಳ ಚಂದ ಕಂಡ್ಕಂತ ಏನು ಮಾಡ್ತಾರೆ? ಕಳ್ಳರು ಬರ್ತಾರೆ ಮನೆಗೆ, ಲುಚ್ಚ ಬರ್ತಾನೆ ಮನೆಗೆ, ನಿಮ್ಮ ಚಾರಿತ್ರ್ಯ ಹರಣ ಮಾಡ್ತಾನೆ. ಮನುಷ್ಯನಿಗೆ ಇವೆಲ್ಲ ಗುಣವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯನೇ ಗುಣ ಸಂಪನ್ನ ಆಗಬೇಕು, ಹಣ ಸಂಪನ್ನ ಇಲ್ಲ. ಯಾವ ಮಹಾತ್ಮರಿಗೆ ಹಣ ಇರಲಿಲ್ಲ, ಹಣ ಬೇಕಾಗಿಲ್ಲ. ಹಣ ಇದ್ದವರು ದೊಡ್ಡವರು ಆಗುವುದಿಲ್ಲ, ಆದರೂ ಬಹಳ ದಿವಸ ಇರುವುದಿಲ್ಲ. ರಾಜರಿಗಿಂತ ನಾವು ಶ್ರೀಮಂತರ ಎಷ್ಟು ಮಂದಿ ಹೋಗ್ಯಾರ? ಹರಿಶ್ಚಂದ್ರ ಎಲ್ಲೇ ಅಲ್ಲ, ಅಕ್ಕಮಾದೇವಿ ಎಲ್ಲೇ ಅಲ್ಲ, ಬಸವಣ್ಣ ಇಲ್ಲೇ. ಅವರು ರಾಜ್ಯದಿಂದ ಐಶ್ವರ್ಯ ದೊಡ್ಡವರಾಗಿಲ್ಲ, ಅವರು ಗುಣದಿಂದ, ಮಾತಿನಿಂದ ಅಂತ. ಏನು ಬಂದೇಳು ಹದರ ಬಿದ್ದೆ ನಿಮ್ಮೈ ಶ್ರೀ ಹಾರಿಗೂ, ಎಂಥ ಮಾತರು ಅವರು. ಅವರು ವಾಚದಿಂದಲ್ಲ, ಆಚರಣೆಯಿಂದ. ನಮ್ಮ ಜೀವನದಲ್ಲಿ ನೀವು ಲಕ್ಷ್ಯ ಇಡ್ರಿ ಪುಣ್ಯಾತ್ಮರು. ಏನು ಆಡದೇವಿ ಅನ್ನೋದು ದೊಡ್ಡದಲ್ಲ, ಏನು ಮಾಡದೇವಿ ಅನ್ನೋದು. ಏನು ನುಡಿದೇವಿ ಅನ್ನೋದು ದೊಡ್ಡದಲ್ಲ, ಏನು ನಡೆದೇವಿ ಅನ್ನೋದು ದೊಡ್ಡದು. ನಾವು ನುಡಿತೇವೆ, ನಡೆಯಂಗಿಲ್ಲ. ಆಡ್ತೇವೆ, ಮಾಡಂಗಿಲ್ಲ. ನಡೆ ನುಡಿ ಒಂದಾದೊಡೆ ಇದೇ ಜನ್ಮ ಕಡೆ. ಅದಕ್ಕೆ ಮಹಾನುಭಾವನೇಪ ಅಂತ ಕೇಳಿದರೆ ಮಾತಾಡೋದು. ಶ್ರೀ ಬರಲಿ, ರೋಗ ಬರಲಿ, ದಾರಿದ್ರ್ಯ ಬರಲಿ, ಸತ್ಯವನ್ನು ಬಿಡಲಿಲ್ಲ. ಪಾಂಡವರಿಗೆ ಅದಕ್ಕೆ ಪೂಜೆ ಮಾಡ್ತೇವ್ರಿ ನಾವು. ದ್ರೌಪದಿ ಅದಕ್ಕೆ ಪೂಜೆ ಮಾಡ್ತೇವ್ರಿ ನಾವು.
ಸಾವಿತ್ರಿಗೆ ಅದಕ್ಕೆ ಪೂಜೆ ಮಾಡ್ತೇವೆ ನಾವು. ಯಾಕೆ? ಆಚಾರದಿಂದ ಚ್ಯುತಿ ಆಗಲಿಲ್ಲ. ಧನದಿಂದ ದೂರ ಆದರು, ಜನರಿಂದ ದೂರ ಆದರು, ಮನೆಯಿಂದ ದೂರ ಆದರು, ಮನಸ್ಸಿನಿಂದ ದೂರ ಆಗಲಿಲ್ಲ ಪುಣ್ಯಾತ್ಮರು. ಮನಸ್ಸು ಹಂಗೆ ಜನ ಹೇಳ್ದಂಗಲ್ಲ, ಧನದಂಗ ಅಲ್ಲ, ತಮ್ಮಂಗೆ ನಡೆದ್ರಿ, ತಮ್ಮಂಗೆ ನಡೆದ್ರಿ. ಅದಕ್ಕೆ ಮಹಾನುಭಾವರು ಅಂತಾರಪ್ಪ, ಮನುಷ್ಯನಲ್ಲಿ ಏನು ಹಾಳಾದರೂ ಆಗಲಿ ಚರಿತ್ರೆ ಹಾಳಾಗಬಾರ್ದು, ನಡವಳಿಕೆ ಹಾಳಾಗಬಾರ್ದು. ಪರಂತು ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಎನ್ನಡೆಗೆ ಹುರುಳಿಲ್ಲವಯ್ಯ ಬಸವಣ್ಣ ಅಂತನ್ರಿ. ಅಂಥ ಸದಾಚಾರಿ ಸಂಪನ್ನ ಬಸವಣ್ಣ. ಬಾಯಿ ಬಂದದ್ದನ್ನು ಮಾಡಿದ ಬಸವಣ್ಣ. ಆಗಿದ್ದಾನೆ ಮನೆ ಬಿಟ್ಟು ಹೊರಗೆ ಹೋದ ಬಸವಣ್ಣ. ಅಂಥವೇನಂತಾರೆ? ಎನ್ನೊಳಗೆ ಹುರುಳಿಲ್ಲವಯ್ಯ, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಹಂಗಿರ್ಬೇಕು ಬಸವಣ್ಣ. ಇಷ್ಟು ಪೂಜ್ಯ ಆಗಲಿಕ್ಕೆ ಕಾರಣ ಏನು ಬಸವಣ್ಣ? ನಡೆದಂತೆ ನುಡಿಯೇ, ನುಡಿದಂತೆ ನಡಿವೆ ಬಸವಣ್ಣ. ಇದಕ್ಕೆ ಆಚಾರ ಅಂತಾರೆ. ವಿಚಾರಕ್ಕೆ ಆಚಾರಕ್ಕೆ ನುಡಿ. ಎರಡು ಹುರಿ ಒಂದಾದ್ರೆ ದನಕ್ಕೆ ಕಟ್ತಾವ, ಮೇವು ಕಟ್ತಾವ, ಕಟ್ಟಿಗೆ ಕಟ್ಟಕ್ಕೆ ಬರ್ತಾವೆ. ಎಳಿ ಬೇರೆ ಆಗೋದ್ರ ಕಟ್ಟಕ್ಕೆ ಬರಂಗ. ಹಂಗೆ ನಮ್ಮ ನುಡಿ ನಡಿ ಒಂದಾಯ್ತಂದ್ರೆ ಲಕ್ಷ್ಮಿ ಕಟ್ಟಬಹುದು, ಪರಮಾತ್ಮನ ಕಟ್ಟಬಹುದು, ದೇವ್ರು ಕಟ್ಟಬಹುದು. ಅವ್ರು ಬರ್ತಾರೆ ಇಲ್ಲಿ. ಅದು ಹುರಿ ಒಂದಾಗಲಿ ಅಂದ್ರೆ ಆಗೋದಿಲ್ರಿ. ಏನೂ ಬಂಧನ ಮಾಡೋಕ್ಕಾಗಿಲ್ಲ. ಬೇಕಾಷ್ಟು ಅದ ನಿಮ್ಮ ಮಂಚಕ್ಕೆ ಅವೆರಡು ಒಂದಾಯಿತು ಅಂದ್ರೆ ನೀವು ಕಟ್ಟಿಗೆ ಕಟ್ತೀರಿ, ಮನುಷ್ಯನ ಕಟ್ತೀರಿ, ದನಕ್ಕೆ ಕಟ್ತೀರಿ, ಬೇಕಾದ ಕಟ್ಟಕ್ಕೆ ಬರ್ತವೆ. ಆದ್ರೆ ನನ್ನ ನಡೆಯೊಂದು ಪರಿ, ನನ್ನ ನುಡಿಯೊಂದು ಪರಿ. ಎನ್ನೊಳಗೆ ಹುರುಳಿಲ್ಲವಯ್ಯ ಬಸವಣ್ಣ. ಎಂಥ ಬಸವಣ್ಣ, ಎಂಥ ಬಸವಣ್ಣ. ನನ್ನ ಮನೆ ಎಲ್ಲರಿಗೆ ಅದ ಅಂದ. ಹಂಗೆ ಅಂದಂದ್ರೆ ಹಂಗೆ ಮಾಡ್ದಂದ್ರೆ ಬಸವಣ್ಣ. ಯಾರು ಬಂದರು ಏನು ಇಲ್ರಿ. ಹೆಂಗೆ ನಂದೇನು ಎಲ್ಲ ಸಂಗಮನಾಥ ಅಂದ. ರಾತ್ರಿ ಕಾಡ್ರು ಬರ್ತಾರೆ ಮನೆಗೆ, ಬಸವಣ್ಣ ಮನೆಗೇನಿಲ್ಲ, ನಿತ್ಯ ದಾಸೋಹ. ಮುಂಜಾನೆ ಬಂದು ಚೀಫ್ ಮಿನಿಸ್ಟರ್ ಮನೆ ಬಸವಣ್ಣ, ಅವನ ಮನೆಗೆ ಏನಿಲ್ಲ. ಹಂಗೆಂದ್ರೆ ಕಂಡೀರಿ, ಚೀಫ್ ಮಿನಿಸ್ಟರ್ ಮನೆಗೆ ಏನೂ ಇರಂಗಿಲ್ಲ. ನಿತ್ಯ ದಾಸೋಹ ಮಾಡುವೆ. ಇಂದಿಂಗೆ ನಾಳಿಗೆ ಎಂದಾದ್ರೆ ನಿಮ್ಮ ಮಾಡಿ ನಿಮ್ಮ ಪ್ರಮಥರಾಣಿ ಕೂಡಲ ಸಂಗಮ ದೇವ. ಇವತ್ತೇ ನಾಳಿಗಿಲ್ಲ. ನನಗೆ ಬಸವಣ್ಣ ಇರಲಿ. ರಾತ್ರಿ ಕಾಡ್ರು ಬಂದು ಹುಡುಕಾಡಿದ್ರೆ ಏನೂ ಸಿಗಲಿಲ್ಲ. ಚೀಫ್ ಮಿನಿಸ್ಟರ್ ಮನೆಯಾಗ ಏನೂ ಸಿಗಲಿಲ್ಲ. ಈಗ ಒಳಗೆ ಮಂಗಳಸೂತ್ರ ಇತ್ತು. ಕಳ್ಳಂದ ಹಂಗೆ ಹೋದ್ರೆ ನಮ್ಮ ಜಾತಿಗೆ ಭಟ್ಟ ಬರ್ತದೆ, ಏನು ತೊಗೊಂಡೋಗ್ಬೇಕಂತ ಆಕೆ ಕೊಳ್ಳಿ ಕೈ ಹಾಕಿದ್ರೆ ಎತ್ತರಾಗಿ ಕೈ ಜಾಡಿಸಿದ್ಲಕ್ಕಿ. ಕಳ್ಳನ ಮನೆಗೆ ಒಬ್ಬ ಬಲ್ಲು ಗಳ್ಳ ಬಂದರೆ ಕೂಡಲ ಸಂಘ ಎನ್ನುವುದು ಬೇರಿಲ್ಲ ಕಾಣಿದೆ. ತೆಗೆದುಕೊಡು ಎಲ್ಲ ಚಾಂಡಾಲ ಗಿತ್ತಿ. ಸಂಘ ಎನ್ನುള്ളത് ಬೇರಿಲ್ಲ. ಇದಕ್ಕೆ ಆಚಾರ ಅಂತಾರೆ. ಕಳ್ಳ ಬಂದು ಕೊಳ್ಳಿ ಕೈ ಹಾಕಿದ್ರೆ ಚೀರಿದ್ಲಕ್ಕಿ. ಸರಿದ್ರೆ ಬಸವಣ್ಣ ಮಗ್ಗಲು ಮಲಗಿದ್ದ, ಹುಚ್ಚಿ ತೆಗೆದುಕೊಡು. ನಮ್ಮ ಅಯ್ಯನ ಕೈ ಬಂದಿತ್ತು, ನೀ ಕೈ ಹೊಡೆದಲ್ಲ, ದೇವರು ಕೂಡಲ ಸಂಗಮದ ಬೇರಿಲ್ಲ, ತೆಗೆದುಕೊಡು ಚಾಂಡಾಲಗಿತ್ತಿ. ಇದಕ್ಕೆ ಆಚಾರ ಅಂತಾರೆ. ಅದಕ್ಕೆ ಬಸವಣ್ಣನ ಮನೆ ಬಾಗಿಲು ಕಾಯ್ದ ಪರಮಾತ್ಮ, ಬಾಣದ ಬಾಗಿಲ ಕಾಯ್ದ. ಬಸವಣ್ಣನ ಇಚ್ಛೆ ಪೂರ್ತಿ ಮಾಡಿದ. ಪರಶು ಕಟ್ಟಿಯನ್ನು ನಿರ್ಮಾಣ ಮಾಡಿದ. 1,96,000 ಗಣಂಗಳಿಗೆ ಅನ್ನ ಕೊಟ್ಟ ಪರಮಾತ್ಮ. ನಮ್ಮ ಮನ್ಯಾಗ ಗಂಡ ಹೆಂಡತಿ ಅಡಿಗೆ ಮಾಡಕ್ಕೆ ಎರಗಡಾಗ್ಯದ. ನಾವು 2 ಮಕ್ಕಳು, ಒಂದು ಗಂಡ ಅಡಿಗೆ ಮಾಡಕ್ಕೆ ಸಾಕಾಯ್ತ ಅಂತ.
1,96,000 ದಿನ, ಒಂದು ಸಲ ದಿನ. ಹೆಂಗಿರ್ಬೇಕ್ರಿ? ನೆನೆಸ್ಕೋರಿ, ನೆನೆಸರಿ. ಹೆಂಗಾರು ಮಾಡಿರ್ಬೇಕು. ಕಲ್ಯಾಣದ ಜಗ ಎಲ್ಲಿರಬೇಕು? ಅಷ್ಟು ಮಂದಿ ಎದುರಾಗಿ ಊಟ ಕೊಟ್ಟಿರ್ಬೇಕು. ಅಡುಗೆ ಮಾಡೋ ಭಾಂಡೆ ಎಂಥವಿರಬೇಕು? ನೀಡೋರು ಎಷ್ಟು ಇರಬೇಕು? ಅರೆ, 100 ಮಂದಿ ಅಡುಗೆ ಮಾಡಿದ್ರೆ ನಿಮ್ಮ ಮದ್ಯಾಗ ತಳಗ ಮೇಲೆ ಆಗ್ತದೆ. ಲಗ್ನದ್ದು 1,000 ಉಣಿಸ್ಬೇಕಾದ್ರೆ ಕೆಳಗ ಮೇಲೆ ಹೋಗ್ತದೆ. 1,96,000 ಗಣಗಳು. ನಿತ್ಯ ದಾಸೋಹ ಮಾಡುವೆ, ನಿತ್ಯ ಲಿಂಗಾರ್ಚನೆ ಮಾಡುವೆ. ಹಂಗೆ ಇರ್ಬೇಕ್ರಿ. ನೆನಪು ಮಾಡ್ಕೋರಿ ನೆನಪು ಮಾಡ್ಕೋರಿ. ಹೆಂಗರೆ ಮಾಡಿರ್ಬೇಕ ಪುಣ್ಯಾತ್ಮ, ಹೆಂಗರೆ ಉಣಿಸಿರ್ಬೇಕು, ಎಲ್ಲಿದರೆ ತಂದಿರಬೇಕು. ದಿನ ಒಬ್ಬರಿಗೆ ಭಿಕ್ಷೆ ಕೊಡೋಕ್ಕಾಗೋಲ್ರಿ ನಮ್ಗೆ. ಏನು ಕಮ್ಮಿ ಮಾಡ್ಯಾನ? ಸುಳ್ಳಾರ್ದಟ್ಟು ಮನ್ಯಾಗ ಒಂದು ರೊಟ್ಟಿ ಕೊಡೋದಾಗೋದು. ಆ ಭಿಕ್ಷೆಕೊಂದು ಕೈ ಮುಸುರಿ ಏನಪ್ಪ ಮಾಡೋಕ್ಕಾಗ. ಇದಕ್ಕೆ ಜನ್ಮ ಅಂತಾರೇನ್ರಿ? ಇದಕ್ಕೆ ಸಂಸಾರ ಅಂತಾರೇನ್ರಿ? ಇದಕ್ಕೆ ಪ್ರಪಂಚ ಅಂತ ಕರೀತಾರೇನ್ರಿ? ಛೀ ಅನ್ಬೇಕಂತದ್ದು. ನೀ ಸಾಕ್ಷಿಯಾಗಿ ಛೀ ಎಂಬೆನಯ್ಯ ಅಂತ ಬಸವಣ್ಣಂದಾನ. ದೇವರ ನಿನ್ನ ಸಾಕ್ಷಿಯಾಗಿ ಥೂ ಅಂತ ಹೋಗ್ತೀನಿ ಇಂಥವ್ರು ಮಾರಿ ಮೇಲೆ ಅನ್ನ ಬಸವ. ಇನ್ನೇನು ಅನ್ಬೇಕು? ನಿತ್ಯ ಲಿಂಗಾರ್ಚನೆ ಮಾಡಿದವ, ನಿತ್ಯ ದಾನ ಮಾಡಿದವ, ನಿತ್ಯ ಧ್ಯಾನ ಮಾಡಿದವ, ಹೂಳು ಅವನು ಮಾರಿಗ ಅಂತ. ಯಾಕೆ ಹುಟ್ಟಿದಪ್ಪ? ಯಾಕೆ ಹುಟ್ಟಿದೆ? ಮನುಷ್ಯನಿಗೆ ಆಚಾರ ಹೀನಂನ ಪುನಂತೆ ವೇದ. ಮನುಷ್ಯನಿಗೆ ಆಚಾರ ಇರಬೇಕರಿ. ಎಲ್ಲರಿಗೆ ಆಚಾರ ಇರಲಿ. ದನ ಎಲ್ಲರ ಮೇಲೆ ಕೊಂಡೋಡಿಗೆ ಹಾಕ್ತೀರಿ, ನಿನಗೆ ಎಲ್ಲಿ ಹಾಕ್ಬೇಕಪ್ಪ? ದನ ಮತ್ತೊಬ್ಬರ ಮೇಲೆ ಕೊಂಡೋಡಿಗೆ ಹಾಕ್ತಾರೆ, ನಿನಗೆ ಎಲ್ಲಿ ಹಾಕಬೇಕು? ನಂದು ಅಲ್ಲದ ನಾನು ಅಲ್ಲದಕ್ಕೆ ಮಾಡ್ತೀಯಲ್ಲ, ನಿನಗೆ ಏನು ಮಾಡಬೇಕು? ಆಚಾರ ಹೀನಂನ ಪುನಂತೆ ದೇವ. ಬಹಳ ವಿಚಾರವಂತರಾಗಿದ್ದೇವ್ರಿ ನಾವು. ಚಸ್ಮಾ ಹಾಕಿದ್ದೇವೆ, ನಂಬರೇ ಇಲ್ಲ. ಬೀಳ್ತಿ, ಕಾಲು ಮುರಿತದ, ನಂಬರ್ ಇರ್ಬೇಕು ಅದಕ್ಕೆ ಚಸ್ಮಾಕ್ಕೆ. ಚಸ್ಮಾ ನಂಬರ್ ಇಲ್ಲ, ಚಸ್ಮಾ ಹಾಕೊಂಡ್ರೆ ಮಂದಿಗೆ ಏನೋ ಕಾಣ್ತದ, ಭಾಳ ಚಂದ ಆತ. ಬೀಳ್ತಿ, ಕಾಲು ಮುರಿತದ, ದವಾಖಾನಿಗೆ ಹೋಗಿ. ಹಾಗ ನೀತಿ ಇಲ್ಲದ ಏನಪ್ಪ ಅಂದ್ರೆ ಆಚಾರವಿಲ್ಲದ ವಿಚಾರ, ನಂಬರ್ ಇಲ್ಲದ ಚಸ್ಮಾ ಇದ್ದಾನೆ. ಭಾಳ ಶಾಣೆಯಾನ, ಮನೆ ಮೇಲೆ ಮಾಡೇ ಕಟ್ಟ್ಯಾನ, ಬ್ಯಾಂಕ್ದಾಗ ಬ್ಯಾಲೆನ್ಸ್ ಮಾಡ್ಯಾನ. ವಿಚಾರ ಭಾಳ ಚಲೋ ಅದ. ಆಚಾರ ಹೀನಂನ ಪುನಂತಿ ದೇವ, ಪುನಂತಿ ದೇವ. ಆಚಾರ ಹೀನ, ನಂಬರ್ ಇಲ್ಲ ಚಸ್ಮಾ ಇದ್ದಾನೆ. ಶಾಣೆ ಭಾಳ ಅದಾನ ಆಚಾರ್ಯ. ಚಸ್ಮಾ ಭಾಳ ಚಲೋ ಅದ, ನಂಬರ್ ಇಲ್ಲ. ಏನು ಹಾಕದ? ತೆಗ್ನಾಗ ಹಾಕ್ತದ ನಿನಗೆ, ಕಾಲು ಮುರಿತದ ನಿನಗೆ. ಆಗ ಜೀವನದಲ್ಲಿ ಮನುಷ್ಯನಿಗೆ ಆಚಾರಹೀನನಾಗಿ ಎಷ್ಟು ಶಾಣೆ ಆದರೂ ಏನಿರ್ದೊಡೇನು, ಏನಿದ್ದರೆ ಏನು ಆ ಮನುಷ್ಯ ಅವನಂತ ಹೀನ, ಅವನಂತ ಅನಾಚಾರಿ, ಅವನಂತ ಅವಿವೇಕಿ, ಅವನಂತ ಪಾಪಿ ಮತ್ತೊಬ್ಬರು ಯಾರು ಸಿಗುವುದಿಲ್ಲ. ಎಷ್ಟು ಶಾಣೆ ಆದರೆ, ಎಷ್ಟು ಶ್ರೀಮಂತರಾದರೆ, ಎಷ್ಟು ಏನಪ್ಪ ಅಂದ್ರೆ ಸುಂದರ ಇದ್ರೇನು, ಅವೆಲ್ಲ ನಿಷ್ಫಲ. ನಂಬರ್ ಇಲ್ಲದ ಚಸ್ಮಾ, ನಂಬರ್ ಇಲ್ಲದ ಚಸ್ಮಾ. ಅದಕ್ಕೆ ಮಹಾನುಭಾವರು ನಮಗೆ ಮೇಲಿಂದ ಮೇಲೆ ಎಚ್ಚರ ಮಾಡ್ತಾರೆ. ಪುಣ್ಯಾತ್ಮರೇ, ವಿಚಾರ ಕಮ್ಮಿ ಇರಲಿ, ಆಚಾರ ಹೆಚ್ಚಿರಬೇಕು. ಹೌದಾ? ವಿಚಾರ ಕಮ್ಮಿ ಇರೋದಕ್ಕೆ ಆಚಾರ ಚಲೋ ಇರಬೇಕು. ಭಾಳ ಉಣೋದು ಬೇಡ, ಪೌಷ್ಟಿಕ ಆಹಾರ ಸ್ವಲ್ಪ ಉಣಬೇಕು. ಭಾಳ ಉಣೋದು ಏನು ಅಡ್ಡಿಲ್ಲ, ಡಿಸ್ಸಾರ. ಮಜ್ಜಿಗೆ ಎಷ್ಟು ಕುಡಿದ್ರೆ ಏನು? ಹಾಲು ಪಾವು ಕಿಲೋನ ಕುಡಿರಿ, ಮಜ್ಜಿಗೆ 1 ಕಿಲೋ ಕುಡ್ರಿ, ಏನಾಗೋದದ? ಕಿಲೋ ಮಜ್ಜಿಗೆ ಕುಡಿದ್ರೆ ಏನು ತಾಕತ್ತು ಬರ್ತದೆ? ಪಾವು ಹಾಲು ಕುಡಿದ್ರೆ ತಾಕತ್ತು ಬರೋದು, ಕಿಲೋ ಮಜ್ಜಿಗೆ ಕುಡಿದ್ರೆ ತಾಕತ್ತು ಬರಂಗಿಲ್ಲಪ್ಪ. ಕಿಲೋ ನೋಡಕ್ಕೆ ಕಿಲೋ ಅದ, ತಾಕತ್ತು ಏನದ ಅದ್ರಾಗ? ಎಲ್ಲ ಮುಗಿದು ಬಿಡಕ್ಕೆ ಮಜ್ಜಿಗೆ ಕುಡ್ದದು. ಅದ್ರಾಗ ಏನದ? ಚೆಲ್ಲುವುದು, ತಿಪ್ಪಿಗೆ ಚೆಲ್ಲುವುದು ಕುಡ್ದಿದ್ದೀನಿ. ಅದ್ರಾಗ ತಾಕತ್ತು ಅದ ಮಜ್ಜಿಗೆಯಾಗ. ಹಾಲು ಪಾವು ಕಿಲೋ ಕುಡಿ, ಮಜ್ಜಿಗೆ 1 ಕಿಲೋ ಕುಡಿ, ಅದ್ರ ತಾಕತ್ತು. ಎರಡು ಬೆಳಗ್ಗೆ ಅದಾವ, ಎರಡು ಬೆಳಗ್ಗೆ ಅದ, ನೋಡಕ್ಕೆ ಎರಡು ಬೆಳಗ್ಗೆ ಅದಾವ. ಅದರಾಗ ತಾಕತ್ತಿಲ್ಲ, ಇದರಾಗ ತಾಕತ್ತು. ಹಾಗೆ ಜೀವನ ಮನುಷ್ಯದಲ್ಲಿ ಏನು ನೀ ಪಡಿತಿ ಅದರಾಗ ಮುಖ್ಯ ಅಲ್ಲದು. ನೀತಿ ಮುಖ್ಯ ಅದ, ದ್ರವ್ಯ ಮುಖ್ಯ ಅಲ್ಲ, ರೂಪ ಮುಖ್ಯ ಅಲ್ಲ, ಶ್ರೀಮಂತಿಕೆ ಮುಖ್ಯ ಅಲ್ಲ, ವಿದ್ಯಾ ಮುಖ್ಯ ಅಲ್ಲ, ನೀತಿ ಮುಖ್ಯ ಅದ.
ಪರಂತು ನಾವು ಆಗೋದಿಲ್ಲ. ನಿಜಗುಡು ನೀತಿ ವಿಧಾನ. ಶ್ರೀಮಂತನಾಗಿ ಹೇಳಿಲ್ಲ, ರೂಪವಂತನಾಗಿ ಅಂತ ಹೇಳಿಲ್ಲ, ಬುದ್ಧಿ ನೀತಿ ವಿಧಾನ ಆರ್ಡರ್ ಮಾಡೋದು. ಶ್ರೀಮಂತನಾಗು, ಬುದ್ಧಿವಂತನಾಗು, ವಿದ್ಯಾವಂತನಾಗು, ನೀತಿ ವಿಧಾನ. ಬುದ್ಧಿ ಇದ್ದವರು ನೀತಿ ಬಿಟ್ಟವ್ರು ಅದಾರ, ವಿದ್ಯೆ ಇದ್ದವರು ನೀತಿ ಬಿಟ್ಟವ್ರು ಅದಾರ, ರೊಕ್ಕ ಇದ್ದವ್ರು ನೀತಿ ಬಿಟ್ಟವ್ರು ಅದಾರ. ಕೇಳಿರಿಲ್ಲ, ಬಿಟ್ಟಾರ, ಬಿಡಿಸ್ತಾವ ಅವು. ರೊಕ್ಕ ಬಂದ್ರೆ ಸುಮ್ಮನೆ ಬಿಡಂಗಿಲ್ಲ, ಬುದ್ಧಿ ಬಂದ್ರೆ ಸುಮ್ಮನೆ ಇರಂಗಿಲ್ಲ, ವಿದ್ಯೆ ಬಂದ್ರೆ ಸುಮ್ಮನೆ ಗರ್ವ ಬರ್ತದ, ಸುಮ್ಮನೆ. ಪರಂತು ಮಹಾತ್ಮರು ಶ್ರೀಮಂತನಾಗ, ವಿದ್ಯಾವಂತನಾಗ, ಬುದ್ಧಿವಂತನಾಗಿಲ್ಲ, ಅವರು ನೀತಿ ವಿಧಾನ, ನೀತಿವಂತನಾಗ. ಆ ನೀತಿ ನಿನ್ನ ರಕ್ಷಣೆ ಮಾಡ್ತಾರೆ. ಬುದ್ಧಿ ರಕ್ಷಣೆ ಮಾಡಂಗಿಲ್ಲ, ನಿನಗೆ ಯಾವ ರಕ್ಷಣೆ ಮಾಡಂಗಿಲ್ಲ, ವಿದ್ಯಾ ರಕ್ಷಣೆ ಮಾಡಂಗಿಲ್ಲ, ನಿನ್ನ ನೀತಿ ನಿನಗೆ ರಕ್ಷಣೆ ಮಾಡ್ತದೆ. ಪರಂತು ನಾವು ಅನೀತಿಯಿಂದ ವಿದ್ಯೆ, ಅನೀತಿಯಿಂದ ಧನ, ಅನೀತಿಯಿಂದ ಆಗೋದಿಲ್ಲರಿ, ಆಗೋದಿಲ್ಲ. ಅದನ್ನ ನಡು ನೀರಾಗ ಕೈ ಬಿಡ್ತದ ಆ ಧನ, ನಡು ನೀರಾಗ ಕೈ ಬಿಡ್ತದ ನಿಂಗೆ ಆ ಧನ. ಆ ಶ್ರೀಮಂತಿಕೆ, ಆ ಬಂದು ಜನ ನಡು ನೀರಾಗ ಈ ದಂಡಿ ಇಲ್ಲ ಆ ದಂಡಿ ಇಲ್ಲ ಮುಳುಗಿ ಹೋಗ್ತೀನಿ. ಹೋದವ್ರ ಕಥೆ ರಾಮಾಯಣ ಇಲ್ಲ, ಹೋದವ್ರ ಕಥೆ ಮಹಾಭಾರತ ಇಲ್ಲ, ಮುಳುಗ್ಯಾರ. ಅವ್ರೇನು ಬುದ್ಧಿ ಕಡಿಮೆ ಇತ್ತ, ಏನು ರೊಕ್ಕ ಕಡಿಮೆ ಇತ್ತ? ರಾವಣನಿಗೆ, ದುರ್ಯೋಧನಿಗೆ ಏನು ಕಡಿಮೆ ಇತ್ತು? ದುಶ್ಯಾಸನಿಗೆ. ನಿಮ್ಮ ಕಣ್ಣಿದ್ರಿಗೆ ಇತಿಹಾಸ ಅದಾವ, ಅಷ್ಟೇ ಅಲ್ಲ ನಿಮ್ಮ ಊರಾಗ ನೋಡಕತ್ತೀರಿ ಹೆಂಗೆ ಸಾವುಕಾರ ಆಗ್ಯಾರ ನೋಡಕತ್ತೀರಿ. ಎಷ್ಟು ಮಂದಿ ಸಾವುಕಾರ ಬಡವರಾಗಿಲ್ಲ, ಬಡವರು ಸಾವುಕಾರ ಆಗಿಲ್ಲ. ಸಾಹುಕಾರಕ್ಕೆ ಬಡವರ್ಕಿ ರೊಕ್ಕದಾಗಿಲ್ರಿ, ಮನಸ್ಸಿನೊಳಗೆ ಶ್ರೀಮಂತಿಗೆ ಇರ್ಬೇಕ್ರಿ, ಮನಸ್ಸಿನ ಶ್ರೀಮಂತಿ ಇರಬೇಕು. ಹೊರಗಿನ ಶ್ರೀಮಂತಿಗೆ ಬಿಟ್ಟೆ ಮನಸ್ಸಿನ ಶ್ರೀಮಂತಿಗೆ ಋಷಿಗಳು ಹೋಗಿಲ್ಲ, ರಾಜ್ಯ ಬಿಟ್ಟು ಹೋಗಿಲ್ಲ, ಹೆಂಡ್ರು ಬಿಟ್ಟು ಹೋಗಿಲ್ಲ, ಗಂಡರು ಬಿಟ್ಟು ಹೋಗಿಲ್ಲ. ಅವರು ಅಕ್ಕಮಾದೇವೇನು ಕಡಿಮೆ ಇತ್ತ? ಯಾಕೆ ಬಿಟ್ಟು ಹೋದ್ರು? ಬಹಳ ತಪ್ಪದರಿ. ಅದಕ್ಕೆ ಮಹಾನುಭಾವರು ನಮಗೆ ಮ್ಯಾಲಿಂದ ಮ್ಯಾಲೆ ಎಚ್ಚರ ಮಾಡ್ತಾ ಇದ್ದಾರೆ. ನೋಡ್ರಿ, ಪ್ರಪಂಚ ಬಿಡು ಅಂತ ಯಾರೂ ಹೇಳಿಲ್ಲ. ಹೇಳೋರು ಪ್ರಪಂಚದಾಗೆ ಇದ್ದಿರಲ್ಲ, ಅವರೇ ಹೊರಗೋಗ್ಯ. ರಾಮ ಇದ್ರಾಗೆ ಇದ್ದ, ಕೃಷ್ಣ ಇದ್ರಾಗೆ ಇದ್ದ, ಸಿದ್ಧಾರ್ಥ ಇದ್ರಾಗಿದ್ದರು, ರಾಮಕೃಷ್ಣ ಇದ್ರಾಗಿದ್ದರು, ಇದ್ರಾಗಿದ್ದರು. ಈ ಹೊರಗೆ ಎಲ್ಲಿ ಹೋಗಿ ಬರಗಡೆ ನಾವು ಇದ್ರಾಗೆ ಇದ್ದೇವೆ. ಮತ್ತು ಹೆಂಗಿರ್ಬೇಕ್ರಿ? ಇದ್ದು ಇಲ್ಲಂಗಿರ್ಬೇಕು. ಅದ್ರ ಮೇಲಿನ ವಾತ್ಸಲ್ಯ, ಅದ್ರ ಮೇಲಿನ ಪ್ರೇಮ, ಅದ್ರ ಮೇಲಿನ ಆಶೆ, ಅದ್ರ ಮೇಲಿನ ಲೋಭ, ಅಷ್ಟೇ. ಶುಗರ್ ಆದ್ರೆ ಉಣ್ಬೇಡ ಅಂದಿಲ್ಲ, ಸಕ್ಕರೆ ಉಣ್ಬೇಡ ಅಂದಾರ ಅಷ್ಟೇ, ಉಣ್ಬೇಡ ಅಂದಾರ. ಬಿ ಪಿ ಇದ್ದವ್ರು ಉಣ್ಬೇಡ ಅಂದಾರ, ಉಪ್ಪು ಉಣ್ಬೇಡ ಅಂದಾರ ಅಷ್ಟೇ, ಕಮ್ಮು ಅಂದಾರ, ಕಮ್ಮು ಸಾಯ ಅಂದಾರ ಅವರು. ಡಾಕ್ಟ್ರ್ ಉಣ್ಬೇಡ ಅಂದಿಲ್ಲ ನಿಮಗೆ, ಕಮ್ಮು ಶುಗರ್ ಆಗ್ಯದ ಸಾಯ್ಬೇಡ್ರಿ, ಕಮ್ಮು. ನಾ ಉಣವನೆ ಹೆಣ ಹೋಗ್ತೀವಿ, ಹೆಣ ಹಾಕ್ತೀವಿ. ಇಷ್ಟೇ. ಮಹಾತ್ಮರು ನಾವು ಏನು ಸುಮ್ಮಕೊಂಡು ಅಂದಿಲ್ಲ. ಕಣ್ಣದ ನೋಡ್ರಿ, ಕಿವಿ ಅದ ಕೇಳ್ರಿ, ಬಾಯದ ಮಾತಾಡ್ರಿ, ಕೈ ಅದ ಹಿಡ್ರಿ, ಕಾಲದ ನಡ್ರಿ. ಇಷ್ಟೇ. ಏನು ನೋಡಬೇಕು, ಏನು ಕೇಳಬೇಕು, ಏನು ಆಡಬೇಕು, ಏನು ಮಾಡಬೇಕು, ಏನು ಹಿಡಬೇಕು, ಇಷ್ಟು ವಿಚಾರ ಮಾಡ್ತಾರೆ. ಉಣ್ಬೇಡ ಅಂದಿಲ್ಲ ಡಾಕ್ಟ್ರು, ಉಪ್ಪು ಉಣ್ಬೇಡ, ಸಕ್ಕರೆ ಉಣ್ಬೇಡ ಅಂತಂದಿಲ್ಲ. ಹಾಗೆ ನಮಗೂ ಜಗತ್ತಿನೊಳಗೆ ಪರಮಾತ್ಮ ನಮ್ಗೆ ಕೊಟ್ಟಾನ. ಕಣ್ಣ ನೋಡಕ್ಕೆ ಕೊಟ್ಟಾನ, ಕಿವಿ ಕೇಳಕ್ಕೆ ಕೊಟ್ಟಾನ, ಬಾಯಿ ಮಾತಾಡಕ್ಕೆ ಕೊಟ್ಟಾನ, ಕೈ ಹಿಡ್ಯಾಕೆ ಕೊಟ್ಟ, ಕಾಲು ನಡ್ಯಕ್ಕೆ ಕೊಟ್ಟಾನ. ಪರಮಾತ್ಮ ಹುಚ್ಚದನ ಇವು ಕೊಡಾಕ. ನೀವು ಮಕ್ಕಳಿಗೆ ಚಾಕು ಕೊಡ್ತೀರಿ, ಕೊಡಂಗಿಲ್ಲ ನೀವು, ಕೊಯ್ಕೋತ ಗೊತ್ತದ ಕೊಡಂಗಿಲ್ಲ ನೀವು. ಹಂಗೆ ಪರಮಾತ್ಮನ ಕೈಯ ಕಾಲು ಕೊಟ್ಟ ಹುಚ್ಚದ ನಾವು ಕೊಟ್ಟಾನ. ನಾವು ತಪ್ಪು ಜೀವ ಮಾಡ್ಕೋಕತ್ತೇವೆ. ಕಣ್ಣ ದೇವರು ನೋಡಕ್ಕೆ ಕೊಟ್ಟಾನ, ಗುರು ನೋಡಕ್ಕೆ ಕೊಟ್ಟಾನ, ಪರಸ್ತರಿ ಪರಧನ ನೋಡಕ್ಕೆ ಕೊಟ್ಟಾನ. ಕಿವಿ ಕೆಟ್ಟ ಮಾತು ಕೇಳಕ್ಕೆ ಕೊಟ್ಟಿಲ್ಲ, ಪ್ರವಚನ ಕೇಳಕ್ಕೆ, ನಾಮಸ್ಮರಣ ಕೇಳಕ್ಕೆ ಕೊಟ್ಟಿಲ್ಲ. ಬಾಯಿ ಸಿಕ್ಕ ತಿನ್ನಕ್ಕೆ ಕೊಟ್ಟಿಲ್ಲ, ಪರಮಾತ್ಮನ ಹಾಡಕ್ಕೆ ಕೊಟ್ಟ. ದುರುಪಯೋಗ ಮಾಡ್ಕೊಂಡ್ರೆ ಈ ಪರಮಾತ್ಮ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಖಾಲಿ ಕರ್ಯಾಕ ರಾಕ್ ಕೊಟ್ರೆ ಹುಡುಗ ಸರಿಯಾಗಿ ನೋಡ್ತಂದ್ರೆ ಏನ್ ಮಾಡ್ಬೇಕು? ಬಿತ್ತಾಕ ನಿಮಗೆ ಬೀಜ ಕೊಟ್ರೆ ಮಾರ್ಕೊಂಡ್ರೆ ಏನ್ ಮಾಡ್ಬೇಕು? ಭಿಕ್ಷೆ ಬಿಡ್ಬೇಕು. ಬಿತ್ತಾಕ ಬೀಜ ಕೊಟ್ರೆ ಬಿತ್ತು ಬೆಳೆ ಬರ್ತಾರೆ, ಇದಕ್ಕೆ ಭಿಕ್ಷೆ ಬಿಡ್ಬೇಕಾಗ್ತದೆ. ಹಾಗೆ ಪರಮಾತ್ಮ ಈ ದೇಹ ಕೊಟ್ಟಾನೆ, ಇದನ್ನು ಉಪಯೋಗ ಮಾಡ್ಕೋ.
ದನ ಆಗಬೇಡ, ಕಚ್ಚಾಗಬೇಡ, ಕ್ವಾಣ ಆಗಬೇಡ. ಪರಂತು ನಾವು ಕೇಳೋಲ್ಲ. ಕಣ್ಣಿದ್ದು ಕುರುಡರು, ಕಿವಿಯಿದ್ದು ಕಿವುಡರು ನಾವು ಆಗಿದ್ದೀವಿ. ಅದಕ್ಕೆ ಮಹಾತ್ಮರು ನಮಗೆ ಬಹಳ ಪ್ರೀತಿಯಿಂದ, ಪ್ರೇಮದಿಂದ ನಮಗೆ ಹೇಳ್ತಾರೆ, ನೋಡಪ್ಪ ಪಚ್ಚೆ ಬಿಡುವಾಗ ಭಾಳ ಚಲೋ ಅನ್ನಿಸ್ತದ, ಮುಂದೆ ಭಾಳ ಕಷ್ಟ ಆಗ್ತದಪ್ಪ. ಕಳ್ತನ ಮಾಡೋದು ಭಾಳ ಚಲೋ ಅನ್ನಿಸ್ತದ, ಜೈಲ್ಲಾಕೊಂಡು ಭಾಳ ಕಷ್ಟ ಆಗ್ತದೆ ತಮ್ಮ. ವಿಚಾರ ಮಾಡಿ, ಸ್ವಲ್ಪ ಕಷ್ಟ ಆಗತ್ತೆ. ಅದ ಕಣ್ಣು ನೋಡ್ಬೇಕಂತದ ಬೇಡ, ಕಿವಿ ಕೇಳ್ಬೇಕಂತದ ಬೇಡ, ನಾಯಿ ತಿನ್ಬೇಕಂತದ ಬೇಡ, ಕೈ ಸಿಕ್ಕದು ಹಿಡಿಬೇಕಂತದ ಬೇಡ, ಕಾಲು ಎಲ್ಲ ಕಡೆ ಹೋಗ್ಬೇಕಂತದ ಬೇಡ. ಅದ್ರ ಸ್ವಭಾವ ಅದದು. ನಾಯಿ ಬಗುರು ಸ್ವಭಾವ ಅದದು ನಾಯಿ. ಅದಕ್ಕೆ ಒಂದಿಟ್ಟು ಹಗ್ಗ ಹಚ್ಚು, ಅದಕ್ಕೆ ಒಂದಿಟ್ಟು ಕಲಿಸು, ಭಾಳ ಚಲೋ ಅದ ನಾಯಿ. ನಿನ್ನ ರಕ್ಷಣೆ ಮಾಡ್ತಾರೆ, ನಿನ್ನ ಮನೆ ರಕ್ಷಣೆ ಮಾಡ್ತಾರೆ. ಹಂಗೆ ಬಿಟ್ಟು ಅಂದ್ರೆ ಮಂದಿ ಕಡಿತದ ಕಡೆಗೆ ನಿನಗೂ ಕಡಿತದ. ಹಾಗೆ ಕಣ್ಣು, ಕೈ, ಬಾಯಿಗಳು ನಂದು ಎಂದು ಅನ್ಬೇಡ. ಇವು ನಂದು ಅನ್ಬೇಡ, ಕಣ್ಣು ನಂದು, ಕಿವಿನದು ಅನ್ಬೇಡ. ಇವೇ ನರಕಕ್ಕೆ ಒಯ್ದಾವ್, ದುಃಖಕ್ಕೆ ಒಯ್ದಾವ್. ನೋಡಬಾರ್ದು ನೋಡ್ದಿ, ಕೇಳಬಾರ್ದು ಕೇಳ್ದಿ, ತಿನ್ನಬಾರ್ದು ತಿಂದಿ, ಮುಟ್ಟಬಾರ್ದು ಮುಟ್ಟಿನೇ ರಾಮಾಯಣ ಮಹಾಭಾರತ ಆಗ್ಯದ. ನೀನು ರಾವಣ, ನೀನು ಕೀಚಕ, ನೀನು ದುರ್ಯೋಧನನ, ಕ್ಷುಲ್ಲಕ ಪ್ರಾಣಿ. ಅಂಥವ್ರು ಹಾಳಾಗಿ ಹೋಗ್ಯಾರ. ನೀ ಯಾರಪ್ಪ? ಸುಂಟ್ರ ಗಾಳಿಗೆ ಸಿಕ್ಕ ದೀಪ. ನೀ ಸುಂಟ್ರ ಗಾಳಿಗೆ ದೀಪ ಸಿಕ್ಕರೆ ಹೆಂಗೆ ಕ್ಷಣ ಮಾತ್ರದಲ್ಲಿ ಹಾರಿ ಹೋಗ್ತದೆ, ನೀನು ಹಾರಿ ಹೋಗ್ತದೆ. ಅದಕ್ಕೆ ಮಹಾತ್ಮರು ನಮ್ಮ ಮೇಲೆ ದಯಾವಂತರಾಗಿ, ಕರುಣಾವಂತರಾಗಿ ಮೇಲಿನ ಮೇಲೆ ಎತ್ತರ ಕೊಡ್ತಾರೆ. ತಪ್ಪುವುದು ನಮ್ಮ ಸ್ವಭಾವ, ತಿದ್ದುವುದು ಮಹಾತ್ಮರ ಸ್ವಭಾವ. ತಪ್ಪುವುದು ನಮ್ಮ ಸ್ವಭಾವ. ಕೇಳ್ತೇವೆ, ಮತ್ತೆ ತಪ್ತೇವೆ, ಮತ್ತೆ ಮಾಡ್ತೇವೆ, ಮತ್ತೆ ಮಾಡ್ತೇವೆ, ಮತ್ತೆ ಮಾಡ್ತೇವೆ. ತಿದ್ದುವುದು ಅವರ ಸ್ವಭಾವ. ನೀರಾಗ ಚೇಳು ಹರಿದು ಹೋಗ್ತದಂತ ಯಾರೇ ಮಹಾತ್ಮರು ಅದಕ್ಕೆ ಹರಿದು ಹೋಗ್ಬೇಕಂತ ಕೈಯಾಗ ಹಿಡಿದ್ರು ಚಟ್ ಅಂತ ಹೊಡಿತು, ಬಿಟ್ಟು ಮತ್ತೆ ನಡೀತು, ಮತ್ತೆ ಹಿಡಿದ್ರು, ಮತ್ತೆ ಹೊಡಿತು. ಹಿಡಿದು ನಾನು ಒಬ್ಬ ದಂಡಿ ನಿಂತು ನೋಡಿದೆ, ಪ್ರಾಣಿ ಹೋಗ್ತವೆ ನಿದೆ ನಾವು ಹೋಗ್ತವೆ, ಹೊಡಿತವೆ, ಮತ್ತೆ ಬಿಡ್ತಾನೆ, ಮತ್ತೆ ಹಿಡಿತಾನೆ, ಮತ್ತೆ ಹೊಡಿತವೆ. ಸ್ವಾಮಿ ಬುದ್ಧಿ ಐತಿಲ್ಲ ನಾನು. ಯಾಕೆ ಒಮ್ಮೆ ಹೊಡೆದ ಗೊತ್ತಾಯಿಲ್ಲ ನಿಮಗೆ? ಹೊಡೆಯುವುದು ಅದರ ಸ್ವಭಾವ, ತೆಗೆಯೋದು ನನ್ನ ಸ್ವಭಾವ. ಅದು ಗೊತ್ತಿಲ್ಲ, ನಾನು ಸಾಯ್ತೀನಿ, ಮುಗಿತೀನಿ ಅಂತ. ಅದು ಹೊಡೆಯೋದು ಅದರ ಸ್ವಭಾವ ಅದ. ಮನುಷ್ಯ ರಕ್ಷಣೆ ಮಾಡೋದು ನನ್ನ ಸ್ವಭಾವ ಅದ. ಅದು ತನ್ನ ಸ್ವಭಾವ ಬಿಡ, ನನ್ನ ಸ್ವಭಾವ ಯಾಕೆ ಬೀಳಲಿ ಅಂತ ನಾವು ಹಂಗೆ ಪಾಪಿ ಸ್ವಭಾವ ಪಾಪ ಮಾಡೋದು, ಪುಣ್ಯಾತ್ಮ ಸ್ವಭಾವ ಪುಣ್ಯ ಮಾಡೋದು. ಪಾಪಗಳು ಬಿಡಂಗಿಲ್ಲ, ನಾವು ಪುಣ್ಯಾತ್ಮರು ಯಾಕೆ ಬಿಡ್ಬೇಕ್ರಿ? ಟೈಮ್ ಆಯ್ತು ರೀ, ಪ್ರವಚನ ಬಂದಿರಲಿ, ಟೈಮ್ ಆಯ್ತು ಪೂಜೆ ಮಾಡಿರಲಿ, ಟೈಮ್ ಆಯ್ತು ದಾನ ಮಾಡಿ. ನೀ ಯಾಕೆ ಬಿಡ್ತೀಯಪ್ಪ? ಪಾಪಿ ಬಿಡಂಗಿಲ್ಲ ಅವ. ಸದಾ ಸುಳ್ಳು ಹೇಳ್ತಾನೆ, ಸದಾ ಕಳ್ತನ ಮಾಡ್ತಾನೆ, ಸದಾ ಮಂದಿ ನಿಂದ ಮಾಡ್ತಾನೆ, ಅವ ಬಿಡಂಗಿಲ್ಲ ಅವ. ನಾವ್ಯಾಕೆ ಬಿಡಬೇಕು ಪೂಜೆ ಬಿಡಬೇಕು? ನಾವ್ಯಾಕೆ ದಾನ ಬಿಡಬೇಕು? ನಾವ್ಯಾಕೆ ಧ್ಯಾನ ಬಿಡಬೇಕು? ಅವನಿಗೆ ಎಷ್ಟು ಹಠ ಅದ, ಪಾಪಕ್ಕೆ ಹಠ ಅದ. ನಮ್ಮ ಪುಣ್ಯಕ್ಕೆ ಹಠ ಇಲ್ಲ, ದಾನಕ್ಕೆ ಹಠ ಇಲ್ಲ, ಪೂಜಾಕ್ಕೆ ಹಠ ಇಲ್ಲ. ಮನುಷ್ಯ ಅಂತಾರೇನ್ರಿ, ಇದು ನಮ್ಗೆ ಆಗಿಲ್ರಿ, ಇತ್ತಾಗಿಲ್ಲ. ಸುಳ್ಳು ಹೇಳೋ ಆಗಿಲ್ಲತ್ತಾನೆ, ಕಳ್ತನ ಮಾಡೋ ಆಗಿಲ್ಲತ್ತಾನೆ. ಎಷ್ಟು ಕಷ್ಟ ಬಂದರು, ಎಷ್ಟು ಮಾನ ಹೋದ್ರು, ಎಷ್ಟು ಅಪಮಾನ ಆದರೂ ಮಾಡ್ತಾನವ. ನೀ ನಂಗೆ ಟೈಮ್ ಸಿಕ್ಕಿಲ್ಲ, ನಂಗೆ ಆಗಿಲ್ಲ, ಏನು ಮಾತಾಡು ಛಲಬೇಕು ಶರಣಂಗೆ. ಮನುಷ್ಯನಿಗೆ ಹಠ ಬೇಕಿಲ್ಲ. ಪಾಪಿ ಎಷ್ಟು ಹಠ ಮಾಡ್ತಾನೆ, ಅದ್ರ ಅರ್ಧ ಮಾಡಿದ್ರೆ ನಿಮಗೆ ಪರಮಾತ್ಮ ಸಿಕ್ಕಿಲ್ಲ. ಸುಳ್ಳು ಹೇಳವ ಮನಿ ಮಾರ್ಕೋತಾನೆ, ಕಳ್ತನ ಮಾಡವ ಚೆಲ್ಕ್ ಹೋಗ್ತಾನೆ, ತನ್ನ ಗುಣ ಬಿಡಂಗಿಲ್ಲ. ನಾವು ಪರಮಾತ್ಮನಿಗೆ 10 ನಿಮಿಷ ಬಿಡಕ್ಕೆ ತಯಾರಿಲ್ಲ, ಮನೆ ಬಿಡಕ್ಕೆ ತಯಾರಿಲ್ಲ, ಹೆಂಡ್ರ ಮಕ್ಕಳು ಬಿಡಕ್ಕೆ 10 ನಿಮಿಷದಲ್ಲಿ ಮನುಷ್ಯ ಅಂತಾರೆ. ಕಳ್ಳನಕ್ಕಿಂತ ಕಡಿ, ಸುಳ್ಳನಕ್ಕಿಂತ ಕಡಿ, ದಪಕನಕ್ಕಿಂತ ಕಡಿ ನಾವು.
ಅವ್ರು ಸಾಯುತ್ತಕ್ಕೆ ತಮ್ಮ ಗುಣ ಬಿಡಂಗಿಲ್ಲ ಅವ್ರು. ನಾವು ಬಿಡ್ತೇವೆ, ಪೂಜೆ ಬಿಡ್ತೇವೆ, ಧ್ಯಾನ ಬಿಡ್ತೇವೆ, ದಾನ ಬಿಡ್ತೇವೆ, ಜಪ ಬಿಡ್ತೇವೆ. ಬಿಡ್ತಾನೆ 2 ಸಲ ಜಲಕ್ಕೆ ಹೋಗಿ ಬರ್ತಾನೆ, 2 ಸಲ ಬೇಯಿಸ್ಕೊತಾನೆ. ಬಿಡಂಗಿಲ್ಲ. ತನ್ನ ಕಾರ್ಯದಲ್ಲಿ ಅವನಿಗಿದ್ದಷ್ಟು ನಿಷ್ಠೆ ನಿಮಗೆ ಪೂಜಾದಾಗಿಲ್ಲ, ದಾನದಾಗಿಲ್ಲ, ಧರ್ಮದಾಗಿಲ್ಲ. ಹೆಂಗೆ ದೇವ್ರು ಸಿಗ್ತಾನೆ? ಹೆಂಗೆ ದೇವ್ರು ಸಿಗ್ತಾನೆ? ಹಿಡಿದ ನಿಯಮವನ್ನು ಎಡಬಿಡದ ಅತಿ ಛಲವನ್ನು ಮಾಡ್ಕೊಂಡು ಗಂಡು ಬಿಡದಿದ್ರೆ ಪತಿವ್ರತ ಅಂತ. ಹಿಡಿದ ನಿಯಮ ಬಿಡದಿದ್ರೆ ಅವನಿಗೆ ಭಕ್ತ ಅಂತ. 4 ಮಂದಿ ನೋಡಿದ್ರೆ ಪತಿವ್ರತ ಅಂತಾರೆ ಕೀಗಿ. ದಿನಕ್ಕೊಂದು ನಿಯಮ ಮಾಡಿದ್ರೆ ಅವನಿಗೆ ಭಕ್ತ ಅಂತಾರೆ. ಅವನಿಗೆ ಇವತ್ತು ಪೂಜೆ, ನಾಳೆ ಪೂಜೆ, ಇವತ್ತು 2 ಮಾಡಿದೆ, ನಾಳೆ 4 ಮಾಡಿದೆ, ನಾಳೆ ಬಿಟ್ಟೆ ಆಗಿಲ್ಲ, ಟೈಮ್ ಇಲ್ಲ, ಭಕ್ತ ಅಂತಾರೆ ಅವನಿಗೆ. ನೇಮ ಹಿಡಿಬಾರ್ದು, ಹಿಡಿದವರು ಬಿಡಬಾರ್ದು ಜಗತ್ತಿನ. ಅದಕ್ಕೆ ಲಕ್ಷ್ಯ ಇಲ್ರಿ. ಇದಕ್ಕೇನು ರೊಕ್ಕ ಇಲ್ರಿ. ಜಪ ಮಾಡ್ತೇವೆ ರೊಕ್ಕ ಹತ್ತದ, ಗುಡಿ ಹೋಗ್ತೇವೆ ಅನ್ನೋದಕ್ಕೆ ರೊಕ್ಕ ಹತ್ತದ. ರೊಕ್ಕ ಖರ್ಚ ಮಾಡಿ ಪಾಪ ಮಾಡ್ತೇವೆ, ಪುಕ್ಕಟ್ಟು ಪುಣ್ಯ ಮಾಡಕ್ಕೆ ತಯಾರಿಲ್ಲ ನಾವು. ಎಂಥ ಚಿತ್ರ ಇರ್ಬೇಕ್ರಿ. ಕುಡಿಯೋದು ತಿನ್ನೋದು ಪುಕ್ಕಟ ಆಗ್ತಾವ, ಶಿವ ಅನ್ನಕ್ಕೆ ರೊಕ್ಕ ಹತ್ತವ, ಗುಡಿ ಹೋಗಿ ರೊಕ್ಕ ಹತ್ತವ. ಮಾಡಂಗಿಲ್ಲ, ಆಗಂಗಿಲ್ಲ. ನಾವು ಸುಳ್ಳ ಹೇಳೋದು, ಹೇಳ್ತಾನ ಮಾಡೋದು. ಕುಡಿಬಾರ್ದು, ಕುಡಿ, ತಿನ್ನಬಾರ್ದು, ತಿನ್ನೋದು. ಖರ್ಚು ಮಾಡಿ ಪಾಪ ಗಳಿಸ್ತೇವೆ, ಪುಕ್ಕಟ್ಟು ಪುಣ್ಯ ಗಳಿಸಾಗ್ತಾ ಇಲ್ಲ. ಅಂದ್ರೆ ನಮ್ಮಂಥ ಮೂರ್ಖರು, ಬುದ್ಧಿಮರು ಜಗತ್ತಿನೊಳಗೆ ಇನ್ಯಾರದಾರ ಪುಣ್ಯಾತ್ಮರೇ. ಅದಕ್ಕೆ ಮಹಾತ್ಮರು ಕುಂತಲ್ಲಿ ಶಿವ ಕುಂತಾರೆ ದೇವ್ರ ನೆನೆಸಲು ಪುಣ್ಯ ಬರ್ತಾರೆ. ಏನು ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಏನೇನು ಜಗತ್ತಿಲ್ಲ. ಇದ್ರೆ ಇಟ್ಟು ದಾನ ಮಾಡಿರಿ, ಶಕ್ತಿ ಇದ್ದಿಲ್ಲ ಸೇವಾ ಮಾಡಿರಿ, ದುಡ್ಡಿದ್ರೆ ದಾನ ಮಾಡಿರಿ. ಏನು ಜಗತ್ತಿಲ್ಲ. ದೇವ್ರು ನಿಮ್ಮ ಮನೆಗೆ ಬರ್ತಾನ್ರಿ, ನಿಮ್ಮ ಮನೆಗೆ ಬರ್ತಾನೆ. ರೊಟ್ಟಿ ಇದ್ದವ್ರ ಮನೆಗೆ ಭಿಕ್ಷುಕರು ಬರ್ತಾರೆ, ಸಂಪತ್ತಿದ್ದವ್ರ ಮನೆಗೆ ಬಡ್ಕೊಳ್ಳೋರು ಬರ್ತಾರೆ. ದರಿದ್ರ ಮನೆಗೆ ಯಾರು ಬರ್ತಾರೆ? ಪುಣ್ಯವಂತರ ಮನೆಗೆ ಮಹಾತ್ಮರು ಪರಮಾತ್ಮ ಬರ್ತಾನ್ರಿ. ಪಾಪಿ ಮನೆಗೆ ಯಾರು ಬರ್ತಾರೆ? ಪಾಪಿ ಮನೆಗೆ ಯಾರು ಬರ್ತಾರೆ? ದೇವ್ರು ಪುಣ್ಯಾತ್ಮ ಆಗೋ ದೇವ್ರು ತಾನೇ ಬರ್ತಾರೆ. ಕರೆಯೋದಲ್ಲೇ ಬರ್ತಾನೆ ಪರಮಾತ್ಮ ಮಹಾತ್ಮ. ದರಿದ್ರ ಯಾಕೆ ಕುಂತಾರೆ? ಯಾವ ಭಿಕ್ಷಾದವ್ರು ಬರ್ತಾರೆ ನಿನ್ನ ಮನೆಗೆ. ಅಡುಗೆ ಮಾಡಿದ್ರೆ ಬರ್ತಾರೆ ಅಡುಗೆ ನಡೆದ. ಇಲ್ಲ ಅಂದ್ರೆ ಅದು ಬರೋದಿಲ್ಲ. ಅದಕ್ಕೆ ನಮ್ಮ ಮಹಾತ್ಮರ ಮೇಲೆ ಪುಣ್ಯವನ್ನೇ ಮಾಡು, ಧರ್ಮ ಮಾಡು. ಧರ್ಮ ಮಾಡಿದ ಪುಣ್ಯ ಪರಮಾತ್ಮ ಬರ್ತಾನೆ, ಮಹಾತ್ಮ ಬರ್ತಾನೆ, ಎಲ್ಲರೂ ಬರ್ತಾರಪ್ಪ. ಸಮಸ್ತ ಸುಖ ನಿನ್ನ ಮನೆಗೆ ಬರ್ತಾವೆ ಪುಣ್ಯಾತ್ಮರೇ. ನಾವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಕಣ್ಣಿನಿಂದ ಮಾಡೋಕ್ಕೆ ಬರ್ತದೆ, ಕಿವಿಯಿಂದ ಮಾಡೋಕ್ಕೆ ಬರ್ತದೆ, ಬಾಯಿಯಿಂದ ಮಾಡೋಕ್ಕೆ ಬರ್ತದೆ, ಕೈಯಿಂದ ಮಾಡೋಕ್ಕೆ ಬರ್ತದೆ, ಕಾಲಿನಿಂದ ಮಾಡೋಕ್ಕೆ ಬರ್ತದೆ. ಮನುಷ್ಯನ ರೊಕ್ಕ ಬೇಕಂತ ಇಲ್ಲ, ರೊಕ್ಕ ಬೇಕಂತಿಲ್ಲ. ರೊಕ್ಕ ಇಲ್ಲದವ್ರು ಎಲ್ಲ ಆಗ್ಯಾರ. ಮನೆ ಬಿಟ್ಟು ಹೋದವ್ರು ಪುಣ್ಯಾತ್ಮರಾಗ್ಯಾರ, ರೊಕ್ಕ ಇತ್ತವ್ರಂತ. ಯಾಕಂದ್ರೆ ಇಲ್ಲ ಗಂಡ ಹೆಂಡ್ರಿ ಇದ್ದರು, ಕೈಯ ಕಾಲ ಇತ್ತು, ಪುಣ್ಯ ಮಾಡೋರು ನೆನೆಸ್ತೇವೆ ಅವರಿಗೆ. ಅಂಥ ಪುಣ್ಯವನ್ನು ಗಳಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಅಂಥ ಸದ್ಗುರು ಸಿದ್ಧಾರೂಢರು ನಮ್ಮೆಲ್ಲರೂ ದಯಪಾಲಿಸಿಲ್ಲ ಅಂತ ಹೇಳ್ತಾ, ಹುಣ್ಣಿಮೆ ಮರುದಿವಸ ಎಂದ ಹುಣ್ಣಿಮೆ 28ಕ್ಕೆ ಹುಣ್ಣಿಮೆ, 28 ಆಗಬೇಕು. 29ಕ್ಕೆ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಅವರ ದೇಹ ತ್ಯಾಗ ಮಾಡಿದ ದಿವಸ, ಅವರು ಬ್ರಹ್ಮಸ್ವರೂಪ ಆಗಿರ್ತಕ್ಕಂಥ ದಿವಸ. ಅವತ್ತೂ ಕೂಡ ಕಾರ್ಯಕ್ರಮ ಬೆಳಗ್ಗೆ ಇರ್ತದೆ. ತಾವೆಲ್ಲರೂ ಕೂಡ ಅದನ್ನು ನೆನಪಿಟ್ಕೋಬೇಕು ಅಂತ ಹೇಳ್ತಾ 2